ಅಂಥವನು ಎಲ್ಲ ಗುಣಗಳಿಂದ ಕೂಡಿದ್ದಾನೆ ಎನ್ನುವಂತಹದ್ದು ನಾರದರ ಉತ್ತರ. ಆ ನಾರದರು ಈ 16 ಪ್ರಶ್ನೆಗಳಿಗೆ, ವಾಲ್ಮೀಕಿಯಂತಹ 16 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಹೊರಟಾಗ ರಾಮಾಯಣ 24,000 ಶ್ಲೋಕಗಳಲ್ಲಿ ವಿಶಾಲವಾಗಿ ನಿಂತಿತು. ಒಂದು ದೃಷ್ಟಿಯಲ್ಲಿ ನೋಡಿದರೆ ರಾಮಾಯಣದ ಎಲ್ಲ ಶ್ಲೋಕಗಳು ಸಹ ನೇರವಾಗಿಯೋ ಪರ್ಯಾಯವಾಗಿಯೋ ವಾಲ್ಮೀಕಿ ಕೇಳಿದಂತಹ ಈ 16 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಇದ್ದಂಥವು ಅಷ್ಟೇ. 16 ಪ್ರಶ್ನೆಗಳಿಗೆ ಉತ್ತರ ನೋಡಿ. ಕೇಳಿದ್ದು 16 ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ಬಂದದ್ದು 24,000 ಶ್ಲೋಕ. ಹಾಗಾಗಿ ಪ್ರಶ್ನೆ ಕೇಳುವವರ ಪಾತ್ರ ಯಾವಾಗಲೂ ತುಂಬ ಕಡಿಮೆ ಆಗಿರುತ್ತೆ, ಉತ್ತರ ಹೇಳುವವರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಹೀಗೆ ಆ ಉತ್ತರ ಹೇಳಲಿಕ್ಕೆ ಹೊರಟಾಗ 24,000 ರೂಪದ ರಾಮಾಯಣ ಅದು ತೆರೆದು ನಿಂತಿತು. ಅದಕ್ಕೆ ಉತ್ತರ ಹೇಳ್ತಾರೆ 24,000 ಶ್ಲೋಕಗಳಲ್ಲಿ. ಇಷ್ಟಿದ್ರೂ ಸಹ ನಾರದರಿಷ್ಟೆಲ್ಲ ಹೇಳಿ ಹೋದ ಮೇಲೆ ನಿರಂತರ, ಅಂದರೆ ತಪಸ್ಸಿನಿಂದ ಬಹಿರ್ಮುಖನಾದ ಮೇಲೆ ಆತ ಅದೇ ಆಲೋಚನೆಯಲ್ಲಿದ್ದ. ಯಾವಾಗಲೂ ನಮ್ಮ ಮನಸ್ಸಿನಿಗೆ ಒಂದು ವಿಚಾರ ಗಾಢವಾಗಿ ಅಂಟ್ಕೊಂಡಾಗ ನಾವು ಕುಳಿತಲ್ಲಿ ನಿಂತಲ್ಲಿ ನಾವು ಆ ವಿಷಯವನ್ನು ಬಿಡಬೇಕು ಅಂದ್ರೂ ಆ ವಿಷಯ ನಮ್ಮನ್ನು ಬಿಡೋದಿಲ್ಲ. ಇದು ನಮಗೆಲ್ಲರಿಗೂ ಅನುಭವದಲ್ಲಿರುವಂಥ ವಿಚಾರ. ಹೀಗೆ ನಾರದರು ಇಡೀ ರಾಮಾಯಣವನ್ನು ಸಂಕ್ಷೇಪವಾಗಿ ವಾಲ್ಮೀಕಿಗೆ ಹೇಳಿದ್ದಾರೆ, ನೀನು ರಾಮನ ಕಥೆಯನ್ನು ಬರೀ ಅಂತ ಹೇಳಿ ಹೋದಾಗ ಆ ರಾಮ ಸೀತೆಯರ ವಿವಾಹ, ಮತ್ತೆ ಅವರು ಅಯೋಧ್ಯೆಯಲ್ಲಿ ಸುಖವಾಗಿದ್ದದ್ದು, ಆಮೇಲೆ ತಂದೆಯ ಮಾತಿಗೋಸ್ಕರ ಕಾಡಿಗೆ ಹೋದದ್ದು, ಅಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದ್ದು, ಆ ರಾಮನ ವಿರಹದ ವ್ಯಥೆ, ಮತ್ತೆ ರಾವಣನ ಹನನ ಇತ್ಯಾದಿ ಎಲ್ಲ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಘಟನಾವಳಿಗಳು ಅವನ ಮನಸ್ಸಿನಲ್ಲಿ ಸುಳಿತಾ ಇದ್ದಾಗ ಅದರ ಬಗ್ಗೆ ವಿಚಾರ ಮಾಡ್ತಾ 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 ರಾತ್ರಿಯೆಲ್ಲ ಮಲಗಿದ್ದಾನೆ. ಬೆಳಗಾತ ಎದ್ರೆ ಉಷಃಕಾಲದಲ್ಲಿ ಮತ್ತೆ ಅದೇ ವಿಚಾರ ಅವನನ್ನು ಅಂಟಿದೆ. ಹಾಗೇ ಎದ್ದು ತನ್ನ ಸ್ನಾನದ ಬಟ್ಟೆಯನ್ನು ತೆಗೆದುಕೊಂಡು ತಮಸಾ ನದಿಗೆ ಸ್ನಾನಕ್ಕೆ ಹೊರಟಿದ್ದಾನೆ. ಅವನ ಜೊತೆಗೆ ಅವನ ಶಿಷ್ಯ ಭರದ್ವಾಜ ಇದ್ದಾನೆ. ಭರದ್ವಾಜ ಇದ್ದಾನೆ. ಸ್ನಾನಕ್ಕೆ ಹೋಗಬೇಕಿದ್ರೆ ಅಲ್ಲೊಂದು ಘಟನೆ ಏನು ಅಂದರೆ, 2 ಕ್ರೌಂಚ ಪಕ್ಷಿಗಳು ಪರಸ್ಪರ ಅತ್ಯಂತ ಸ್ನೇಹದ ಸೆಲೆಯಲ್ಲಿ ಇವೆ. ಅವುಗಳನ್ನು ನೋಡ್ತಾ ನೋಡ್ತಾ ವಾಲ್ಮೀಕಿಗೆ ಬಹಳ ಸಂತೋಷ ಆಯಿತು, ಅದ್ರ ಜೊತೆ ದುಃಖವೂ ಆಯಿತು. ಯಾಕೆ? ಮಾನವೀಯ ಸ್ನೇಹವನ್ನು ಮರೆಮಾಚುವಂತಹ ಸ್ನೇಹವನ್ನು ನಾನು ಈ ಪಕ್ಷಿಗಳಲ್ಲಿ ಕಾಣ್ತಾ ಇದ್ದೇನಲ್ಲ, ಎಂಥ ಒಂದು ಪ್ರಕೃತಿ ಬಾಂಧವ್ಯವನ್ನು ನಿರ್ಮಾಣ ಮಾಡಿದೆ ಅಂತ ಸಂತೋಷಪಟ್ಟ. ಮರುಕ್ಷಣದಲ್ಲಿ ತನ್ನ ಜೀವನದ ಹಿಂದಿನ ಘಟನೆಯೂ ನೆನಪಾಗಿರಬೇಕು ಅವನಿಗೆ. ಇಷ್ಟು ಪ್ರೀತಿಯಿಂದ, ಅತ್ಯಂತ ಆತ್ಮೀಯತೆಯಿಂದ ಮನುಷ್ಯರಿಗಿಂತಲೂ ಹೆಚ್ಚು ಚೆನ್ನಾಗಿ ಸಂಸಾರಿಗಳಾಗಿ ಬದುಕ್ತಾ ಇರುವಂತಹ ಇಂಥ ಮುಗ್ಧ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಹಿಂದೆ ಎಷ್ಟೋ ಸಲ ನಾನು ಸಾಯಿಸಿ ಬದುಕಿದ್ದೇನಲ್ಲ, ಛೇ 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 ಎನ್ನುವಂಥ ಈ ಕರುಣೆ ಅವನಿಗೇ ಗೊತ್ತಿಲ್ಲದೆ ಅವನನ್ನು ಆವರಿಸಿತು. ರಾಮಾಯಣದ ರಸ ಕರುಣಾರಸ, ಅದನ್ನು ಮರಿಬಾರದು. ಹೀಗೆ ಆ ಪಕ್ಷಿಗಳ ಜೀವನದ ನೋಟವನ್ನು ನೋಡ್ತಾ 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 ಎಂಥ ವಿಚಿತ್ರವಾಗಿದೆ ಅಂತ ಅಂದ್ಕೊಂಡು ಆತ ಮೈ ಮರೆತಿದ್ದಾನೆ. ಅವನು ಮೈ ಮರೆತು ಬಿಡಲಿ ಒಂದು ಕ್ಷಣಕಾಲ. ಅವನು ಮೈ ಮರಿದೇ ಇದ್ರೆ ನಮಗಿಲ್ಲಿ ವಿಚಾರ ಹೇಳೋದು ಕಷ್ಟ ಆಗಿಬಿಡುತ್ತೆ. ಇವಾಗ ಎಂಥ ಪಕ್ಷಿಗಳು ಅಂತ ಕೇಳಿದರೆ ವಾಲ್ಮೀಕಿನೇ ಒಂದು ಶಬ್ದವನ್ನು ಹೇಳ್ತಾನೆ, ತಾಮ್ರ ಶೀರ್ಷೇಣ ಮತ್ತೇನ ಪತ್ರಿಣಾ ಸಹಿತೇನ ವೈ. ಕ್ರೌಂಚ ಪಕ್ಷಿ ಅಂತ ಎಲ್ಲರೂ ಹೇಳ್ತಾರೆ. ಏನು ಈ ಕ್ರೌಂಚ ಪಕ್ಷಿ ಅಂದರೆ, ಕೆಲವು ಜನ ಇದಕ್ಕೆ ಹೀಗೊಂದು ಅರ್ಥ ಮಾಡಿದ್ದಾರೆ. ಏನು ಅಂದರೆ, ಈ ಕೊಕ್ಕರೆಗಳು ಎನ್ನುವಂತಹ ಅತ್ಯಂತ ಆ ಅರ್ಥಕ್ಕೆ ಸನಿಹದಲ್ಲಿರುವಂತಹ ಪಕ್ಷಿಗಳು ಎನ್ನುವಂತಹ ಅರ್ಥವನ್ನು ಮಾಡಿದ್ದಾರೆ. ಆದರೆ ಕೊಕ್ಕರೆಗಳು ಸಾಮಾನ್ಯವಾಗಿ ಹಿಂಡು ಹಿಂಡಾಗಿ ಇರ್ತವೆ. 2 ಪಕ್ಷಿಗಳೇ ನಿರಂತರವಾಗಿರುವುದು ಬಹಳ ವಿರಳ. ಮತ್ತೆ ಇಲ್ಲೊಂದು ಶಬ್ದ ಉಂಟು, ಏನು ಕೇಳಿದರೆ ತಾಮ್ರ ಶೀರ್ಷೇಣ ಮತ್ತೇನ ಅಂತ. ಆ ಪಕ್ಷಿಯ ತಲೆ ಕೆಂಪಾಗಿತ್ತು ಅಂತ. ಮತ್ತೆ ಇನ್ನೂ ಒಂದು ಮಾತು ಆ ನಿಷಾದ ಮುಂದೆ ಬರುತ್ತೆ, ಅದು ತನ್ನ ಬಾಣದಿಂದ ಗಂಡು ಪಕ್ಷಿಯನ್ನು ಹೊಡೆದು ಸಾಯಿಸಿದ ಅಂತ. ಕೊಕ್ಕರೆಗಳಲ್ಲಿ
ಗಂಡು ಪಕ್ಷಿ ಯಾವುದು ಹೆಣ್ಣು ಪಕ್ಷಿ ಯಾವುದು ಅಂತ ಪ್ರತ್ಯೇಕಿಸುವುದು ಬಹಳ ಕಷ್ಟ. ಇದು ನಮಗೆ ಇರುವಂತಹ ಸಮಸ್ಯೆ. ಆದರೆ ಕ್ರೌಂಚ ಅನ್ನೋದಕ್ಕೆ ಇನ್ನೂ ಒಂದು ಶಬ್ದ ಉಂಟು, ಕಾಡು ಕೋಳಿ ಅಂತ. ಹಾಗಾಗಿ ಅದರ ತಲೆ ಮೇಲೆ ಕೆಂಪು ಜುಟ್ಟು ಎನ್ನುವಂತಹ ಅರ್ಥ ಬರುವಂತಹ ಒಂದು ಪದವು ಇದ್ದದ್ರಿಂದ ಅದು ಕ್ರೌಂಚ ಅಂದರೆ ಕಾಡು ಕೋಳಿ ಎನ್ನುವಂತಹ ಅರ್ಥವನ್ನು ಇಟ್ಟುಕೊಂಡ್ರೆ, ಕೋಳಿಗಳಲ್ಲಿ ಇದು ಗಂಡೋ ಹೆಣ್ಣು ಅಂತ ನಾವು ಪ್ರತ್ಯೇಕಿಸಬಹುದು. ಗಂಡು ಪಕ್ಷಿಯ ತಲೆ ಕೆಂಪಾಗಿರುತ್ತೆ, ಜುಟ್ಟಿರುತ್ತೆ, ಹೆಣ್ಣು ಪಕ್ಷಿಗೆ ಆ ಜುಟ್ಟು ಇರೋದಿಲ್ಲ. ಹಾಗಾಗಿ ಕ್ರೌಂಚ ಅನ್ನೋದಕ್ಕೆ ನಾವಿಲ್ಲಿ ಕಾಡು ಕೋಳಿ ಎನ್ನುವಂಥ ಅರ್ಥವನ್ನು ಇಟ್ಟುಕೊಂಡ್ರೆ ಹೆಚ್ಚು ಸಮಂಜಸವಾಗಿ ಹೊಂದಾಣಿಕೆ ಆಗಬಹುದು ಅಂತ ಅನಿಸುತ್ತೆ. ಹೀಗೆ ಅವುಗಳನ್ನು ನೋಡಿ ಮೈ ಮರೆತಿದ್ದಾನೆ. ಬಹಳ ಆ ಸ್ನೇಹಕ್ಕೆ ಮಾರು ಹೋಗಿದ್ದಾನೆ. ಹೀಗೆ ಮಾರು ಹೋದಾಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಡೆಯಿಂದ ಒಂದು ಬಾಣ ಬಂದು ಆ ಗಂಡು ಪಕ್ಷಿಗೆ ತಗುಲಿತು. ಅದು ವಿಲಿ ವಿಲಿ ಒದ್ದಾಡಿ ತನ್ನ ಪ್ರಾಣವನ್ನು ಬಿಡ್ತು. ಹೀಗೆ ಅದು ವಿಲಿ ವಿಲಿ ಒದ್ದಾಡ್ತಾ ಇದ್ದಾಗ ಅದನ್ನ ಕಂಡು ಹೆಣ್ಣು ಪಕ್ಷಿ ಅದು ಮತ್ತೆ ಪುನಃ ಚಡಪಡಿಸೋದಕ್ಕೆ ಶುರು ಮಾಡಿತು. ಚಡಪಡಿಸೋದಕ್ಕೆ ಶುರು ಮಾಡಿದಾಗ ವಾಲ್ಮೀಕಿಯ ಹೃದಯ ಇನ್ನಿಷ್ಟು ಕರಗಿತು. ಅವನು ಹೇಳ್ತಾನೆ, ತಮ್ ಶೋಣಿತ ಪರೀತಾಂಗಂ. ಆ ಗಂಡು ಕ್ರೌಂಚದ ತಲೆ ಕತ್ತರಿಸಿ ಬಿದ್ದಿದೆ. ಪ್ರಾಣ ಹೋದ್ಮೇಲೂ ಆ ದೇಹದ ಕಂಪನ ಇನ್ನೂ ಉಳಿದಿದೆ. ರಕ್ತದ ಮುಡಿವಿನಲ್ಲಿ ಹೊರಳಾಡಿಬಿಟ್ಟಿದೆ. ಅದನ್ನು ನೋಡಿ ಚೇಷ್ಟಮಾನಂ ಮಹೀತಲೆ ಭಾರ್ಯಾತು ನಿಹತಂ ದೃಷ್ಟ್ವಾ ರುರಾವ ಕರುಣಂ ತದ. ಅಲ್ಲಿ ವಾಸ್ತವಿಕವಾಗಿ ಕ್ರೌಂಚಿ ಅದನ್ನು ನೋಡಿ ಅತ್ತಿತು ಅಂತ ಹೇಳಬೇಕಿತ್ತು ವಾಲ್ಮೀಕಿ. ಅದರಲ್ಲಿ ಏನು ಶಬ್ದ ಉಂಟು ಕೇಳಿದರೆ ಭಾರ್ಯಾ ಅಂತ ಶಬ್ದ ಹೇಳ್ತಾನೆ. ಸಾಮಾನ್ಯವಾಗಿ ಹೆಂಡತಿ ಎನ್ನುವಂತಹ ಪದಪ್ರಯೋಗ ಇರುವುದು ಮನುಷ್ಯ ಜೀವನದಲ್ಲಿ ಮಾತ್ರ. ಒಂದು ಹಸುಗಳಲ್ಲಿ ಇದು ತಂದೆ ಅಥವಾ ಇದು ತಾಯಿ, ಇದು ಗಂಡ ಹೆಂಡತಿ ಅನ್ನುವಂಥ ವ್ಯವಹಾರ ಇಲ್ಲ. ಪಕ್ಷಿಗಳಲ್ಲೂ ಇಲ್ಲ. ಆದರೆ ಯಾಕೆ ವಾಲ್ಮೀಕಿ ಭಾರ್ಯಾತು ನಿಹತಂ ದೃಷ್ಟ ಅಂತ ಹೇಳ್ತಾನೆ ಕೇಳಿದರೆ, ಅವುಗಳ ಆ ಸಂಬಂಧ ಮನುಷ್ಯರ ಬಾಂಧವ್ಯವನ್ನು ನಾಚಿಸುವಂತಿತ್ತು. ಹಾಗಾಗಿ ಭಾರ್ಯಾತು ನಿಹತಂ ದೃಷ್ಟ ಎನ್ನುವಂಥ ಪದ. ಮತ್ತೆ ಅಷ್ಟೇ ಅಲ್ಲ, ಅದು ಮುಂದೆ ಮಂಡೋದರಿಗೂ ಅಪ್ಲೈ ಆಗಬೇಕು. ಅಲ್ಲಿ ನಾವು ಗಂಡ ಹೆಂಡತಿ ಎನ್ನುವಂತಹ ಪದಪ್ರಯೋಗವನ್ನು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈ ಕ್ರೌಂಚಿ ಅಂತ ನೇರವಾಗಿ ಹೇಳದೆ ಅಥವಾ ಹೆಣ್ಣು ಪಕ್ಷಿ ಅಂತ ಹೇಳದೆ ಭಾರ್ಯಾ ಎನ್ನುವಂಥ ಮನುಷ್ಯರಿಗೆ ಹೇಳುವಂತಹ ಪದವನ್ನ ವಾಲ್ಮೀಕಿ ಮಹರ್ಷಿ ಪ್ರಯೋಗ ಮಾಡಿಬಿಟ್ಟಿದ್ದಾನೆ ಇಲ್ಲ. ಹೀಗೆ ಆ ಪಕ್ಷಿ ಚಡಪಡಿಸ್ತಾ ಇದ್ದಾಗ ಅವನ ಹೃದಯದ ತುಂಬ ಕಾರುಣ್ಯ ರಸ ಉಕ್ಕಿತು. ಛೇ 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 ಹೀಗಾಗಬಾರ್ದಿತ್ತು ಅಂತ ಲೊಚ ಲೊಚ ಅಂತ ಆತ ಅಂದ್ಕೊಳ್ತಾ ಇದ್ದಾಗಲೇನೆ ಅವನಿಗೆ ಗೊತ್ತಿಲ್ಲದೇನೆ ಏನಾಯಿತು ಕೇಳಿದರೆ, ಋಷೇ ಧರ್ಮಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ. ಆ ಕರುಣಾರಸ ಉಕ್ಕಿ ಹರಿಯತೊಡಗಿತು. ಛೇ ಹೀಗಾಗಬಾರ್ದಿತ್ತು ಅಂತ. ಮನುಷ್ಯನಿಗೆ ನಾನು ಯಾವಾಗಲೂ ಸಾಮಾನ್ಯ ಹೇಳೋದುಂಟು, ತುಂಬ ಸಂತೋಷ, ತುಂಬ ನೋವು, ತುಂಬ ಕಾರುಣ್ಯ ಆದಾಗ ಅವನ ಬಾಯಿಂದ ಶಬ್ದ ಬರೋದಿಲ್ಲ. ಬರ್ತಾ ಇರುವಂತಹ ಶಬ್ದ ನಿಂತು ಹೋಗುತ್ತೆ. ಬಾಯಿ ತನ್ನ ಕೆಲಸವನ್ನ ನಿಲ್ಲಿಸಿ ನನ್ನ ಹತ್ರ ಏನು ಮಾಡೋಕ್ಕಾಗಲ್ಲ, ನೀನೇ ಮುಂದಿನ ಕೆಲಸ ಮಾಡು ಅಂತ ಕಣ್ಣಿಗೆ ಆಜ್ಞೆಯನ್ನು ಕೊಟ್ಟುಬಿಡುತ್ತೆ. ಆಗ ಕಣ್ಣು ಸಹ ನೇರವಾಗಿ ನೋಡುವ ದೃಶ್ಯವನ್ನು ಬಿಟ್ಟು ನನ್ನ ಹತ್ರ ಆಗೋಲ್ಲ ಅಂತ ಕಣ್ಣು ಮುಚ್ಚಿಬಿಡುತ್ತೆ. ಆಗ ಧಾರಾಕಾರವಾಗಿ ನೀರು ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಆ ಕಾರುಣ್ಯ ರಸ ಹರಿತಾ ಇದ್ದಾಗ ಅವನಿಗೆ ಗೊತ್ತಿಲ್ಲದೇನೆ ಅವನ ಬಾಯಿಂದ ಒಂದಿಷ್ಟು ಶಬ್ದಗಳು ವ್ಯವಸ್ಥಿತವಾಗಿ ಬಂದವು. ಮಾ ನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಯತ್ಕೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ. ಏನು ಇದರ ಅರ್ಥ? ಬೇಡ, ನೀನು ಅತ್ಯಂತ ಪ್ರೀತಿಯಿಂದ ಇರುವಂತಹ ಈ ಪಕ್ಷಿ ಯುಗಳದಲ್ಲಿ ಗಂಡು ಪಕ್ಷಿಯನ್ನ ನೀನು ಹೊಡೆದು ಸಾಯಿಸಿದ್ದೀಯೆ. ಹಾಗಾಗಿ ನೀನು ಪ್ರಪಂಚದಲ್ಲಿ ಬಹಳ ಕಾಲ ಗೌರವಯುತವಾಗಿ ಕೀರ್ತಿಯನ್ನು ಗಳಿಸುವ ವ್ಯಕ್ತಿಯಾಗಿ ಬದುಕಬೇಡ ನೀನು ಎನ್ನುವಂತಹದ್ದು ಈ ಶ್ಲೋಕದ ತಾತ್ಪರ್ಯ.
ಇದನ್ನ ಆತ ಹೇಳಿ ಆದ್ಮೇಲೆ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಓಹ್, ಇದರ ಅರ್ಥ ಏನು ಅಂದ್ರೆ, ನಾನು ಈ ಬೇಡನಿಗೆ ಶಪಿಸಿಬಿಟ್ಟೆ, ನೀನು ಬಹಳ ಕಾಲ ಇಲ್ಲಿ ಬದುಕಬೇಡ ಅಂತ. ನನ್ನ ಉದ್ದೇಶ ಈ ಬೇಡನನ್ನ ಶಪಿಸುವಂತಹದ್ದಾಗಿರ್ಲಿಲ್ಲ. ನನ್ನ ಹೃದಯ ಆ ಕ್ರೌಂಚ ಪಕ್ಷಿಯ ಲಿವಿಲಿವಿ ಒದ್ದಾಡುಕಿಯ ಹಿನ್ನೆಲೆಯಲ್ಲಿ ಕಾರುಣ್ಯದಿಂದ ತುಂಬಿ ಬಂದಾಗ ಕ್ರೋಧದಿಂದ ಈ ಮಾತು ನನ್ನ ಬಾಯಿಂದ ಯಾಕೆ ಬಂತು? ನೋಡಿ ಸಮಸ್ಯೆ ಹೇಗೆ ಅಂತ. ವಾಸ್ತವಿಕವಾಗಿ ಅವನ ಹೃದಯದಲ್ಲಿ ತುಂಬಿದ್ದು ಕಾರುಣ್ಯ, ಆದರೆ ಬಾಯಿಂದ ಬಂದದ್ದು ಕ್ರೋಧದಿಂದ ಶಬ್ದ. ಹಾಗಿದ್ರೆ ಹೃದಯಕ್ಕೂ ಬಾಯಿಗೂ ಸಂಬಂಧ ಇಲ್ವೇನು? ಅಥವಾ ಕಾರುಣ್ಯದ ಇನ್ನೊಂದು ಮಗ್ಗಲೇ ಕ್ರೋಧವೋ? ಈ ಯಾವ ಪ್ರಶ್ನೆಗೂ ವಾಲ್ಮೀಕಿ ಉತ್ತರ ಕೊಡೋದಿಲ್ಲ. ಆದರೆ ಹೀಗಾಯಿತು. ಅಷ್ಟೇ ಅಲ್ಲ, ವಿಚಾರಕ್ಕೆ ತೊಡಗಿದ ಆತ. ಕರುಣಾರಸ ಅಂತ ಅಷ್ಟಕ್ಕೆ ನಿಂತಿತು. ಒಬ್ಬ ಬೇಡ ಪಕ್ಷಿಯನ್ನ ಹೊಡೆದು ಸಾಯಿಸಿ ಅದನ್ನು ಉಪಯೋಗಿಸುವಂತಹದ್ದು ಅವನ ವೃತ್ತಿ ಧರ್ಮ. ಅದನ್ನ ಆತ ಮಾಡಿದ್ರೆ ಇಂಥವನಿಗೆ ಶಾಪ ನಾನು ಯಾಕೆ ಕೊಟ್ಟೆ? ಪಕ್ಷಿಯನ್ನ ಸಾಯಿಸಿ ಅದರ ಮಾಂಸವನ್ನು ತಿನ್ನೋದು ಉಪಯೋಗಿಸೋದು ಅವನ ಜೀವನದ ಬದುಕಾದ್ರೆ, ಅದು ಅವನ ಹಕ್ಕಿನ ಕೆಲಸ ಆದ್ರೆ, ಶಾಪ ಕೊಡುವುದು ನನ್ನ ಹಕ್ಕಲ್ಲ. ನನ್ನ ಬಾಯಿಂದ ಯಾಕೆ ಇಂಥ ಮಾತು ಬಂತು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಇಡೀ ರಾಮಾಯಣ ಅಷ್ಟೇ. ಹೀಗೆ ವಿಚಾರಕ್ಕೆ ತೊಡಗಿದ. ಅಷ್ಟೇ ಅಲ್ಲ, ಆತ ಒಳಂದೊಳಗೆ ಅಂದ್ಕೊಂಡಿರಬೇಕು, ಹೌದಲ್ಲ, ಹೇಳಿ ಕೇಳಿ ನನ್ನ ಬಾಯಿಂದ ಇಂಥ ಮಾತು ಬರಬಾರ್ದಿತ್ತು. ಅದು ಏನು, ನೀನು ಬಹಳ ಕಾಲ ಬದುಕಬೇಡ ಅಂತ ನಾನು ಶಪಿಸಿಬಿಟ್ಟೆ ಅವನನ್ನ. ಸಾಮಾನ್ಯವಾಗಿ ಯಾವ ಋಷಿಯಾಗಲಿ ಮುನಿಯಾಗಲಿ ಶಾಪವನ್ನ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಶಾಪ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಬಂದ್ರೂ ಸಹ ಅದರಿಂದ ಹಿಂದಕ್ಕೆ ಸರೀತಾರೆ. ಯಾಕೆ ಕೇಳಿದ್ರೆ, ಶಾಪ ಕೊಡುವುದು ಅಂದ್ರೆ ತನ್ನಲ್ಲಿ ಸಂಚಿತವಾದಂಥ ಶಕ್ತಿಯನ್ನ ಪಾತಗೊಳಿಸಿಕೊಳ್ಳುವುದು ಅಂತ ಅರ್ಥ. ಶಾಪ ಅನ್ನೋದಕ್ಕೆ ಅರ್ಥನೇ ವೈಯಕ್ತಿಕವಾದ ಶಕ್ತಿಪಾತ ಅಂತ. ಅದು ಏನು, ಒಂದೆರಡು ದಿನ ತಪಸ್ ಮಾಡಿದ್ದ, ಎಷ್ಟೋ ವರ್ಷಗಳ ಕಾಲ ತಪಸ್ಸಿಗೆ ತೊಡಗಿ ಯಾವ ಪುಣ್ಯವನ್ನು ನಾನು ಸಂಚಯ ಮಾಡಿದ್ದನೋ ಅದನ್ನ ಕೇವಲ ಈ ಒಬ್ಬ ಸಾಮಾನ್ಯ ಬೇಡ ಅವನು ಕರ್ತವ್ಯ ಮಾಡಿದ್ದಕ್ಕೆ ಅದು ತಪ್ಪು ಎನ್ನುವಂಥ ಹಿನ್ನೆಲೆಯಲ್ಲಿ ನಾನು ಶಾಪ ಕೊಟ್ಬಿಟ್ನಲ್ಲ. ಹಿಂದೆ ನಾನೂ ಸಹ ಬೇಡನಾಗಿದ್ದಾಗ ಇಂಥ ಎಷ್ಟೋ ತಪ್ಪು ಕೆಲಸ ಮಾಡಿದ್ದಾಗ ನನಗೊಂದು ತಪ್ಪು ಅಂತ ಅನಿಸ್ಲಿಲ್ಲ. ಇಂದು ಯಾಕೆ ನನಗೆ ಹೀಗ ಆಯ್ತು? ನನ್ನ ಬಾಯಿ, ನನ್ನ ನಾಲಿಗೆ ನನ್ನ ನಿಯಂತ್ರಣದಿಂದ ಯಾಕೆ ದೂರಕ್ಕೆ ಜಾರಿ ನಿಂತಿತು? ಛೇ, ಹೀಗಾಗಬಾರ್ದಿತ್ತು, ಛೇ ತಪ್ಪಾಗೋಯ್ತು ನನ್ನಿಂದ ಎನ್ನುವಂತಹ ಕಳವಳದಲ್ಲಿಯೇ ಹೇಗೋ ಸ್ನಾನವನ್ನು ಮಾಡಿ ಮತ್ತೆ ಪುನಃ ಆಶ್ರಮಕ್ಕೆ ವಾಪಸ್ಸಾದ. ಆದಾಗ ಮತ್ತೆ ಪುನಃ ತನ್ನ ಆಹ್ನಿಕದಲ್ಲಿ ಮಗ್ನನಾದ. ಸಮಾಧಿ ಸ್ಥಿತಿ ಹೋದಾಗ ಅವನಿಗೆ ಮತ್ತೆ ಪುನಃ ಚತುರ್ಮುಖನ ದರ್ಶನವಾಯಿತು. ನಿನ್ನೆ ದಿವಸ ನಾನು ಈ ವಿಚಾರ ಹೇಳಿದ್ದೆ, ಅದರ ಹಿನ್ನೆಲೆ ಇವತ್ತು ಕೊಡ್ತಾ ಇದ್ದೇನೆ ಅಷ್ಟೇನೆ. ಆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಚತುರ್ಮುಖ ಬಂದ. ಮನಸ್ಸು ಮೊದಲೇ ತಳಮಳಗೊಂಡಿತ್ತು. ತನ್ನ ಅಂತರ್ದೃಷ್ಟಿ ಅವನು ಗೋಚಿಸಿದಾಗ ಹೇಳಿಕೊಂಡ, ಇಂಥ ಒಂದು ತಪ್ಪು ಕೆಲಸವನ್ನು ಮಾಡಿದೆ ನಾನು, ಯಾಕೆ ಹೀಗಾಯಿತು ಅಂತ. ಆಗ ಚತುರ್ಮುಖ ಸಮಾಧಾನ ಪಡಿಸಿದ, ಇದು ನಿನ್ನ ಬಾಯಿಂದ ಬಂದಂಥ ಶಾಪ ಅಲ್ಲಪ್ಪ, ನಿನ್ನ ಬಾಯಿಂದ ಬಂದಂಥ ಇದು ದೈವೀವಾಣಿ. ನಿನ್ನಿಂದ ಮುಂದೆ ಲೋಕೋದ್ಧಾರವಾಗುವಂತಹ ಕೆಲಸ ಆಗಬೇಕು, ಅದಕ್ಕೆ ಈ ಶ್ಲೋಕ ಬೀಜಭೂತವಾಗಿ ನಿನ್ನ ಬಾಯಿಂದ ಹೊರಬಂದಿದೆ. ಇದು ನೀನು ಅಂದ್ಕೊಂಡ ಹಾಗೆ ಇದು ಕೇವಲ ಶಾಪ ಅಲ್ಲಪ್ಪ, ಇದು ಬೀಜ ಮಂತ್ರ. ನೀನು ನಾರದನಿಂದ ಯಾವ ರಾಮಾಯಣವನ್ನು ಕೇಳಿದೆಯೋ ಆ ರಾಮಾಯಣವನ್ನು ನೀನು ವಿಸ್ತರಿಸಬೇಕು. ಆ ವಿಸ್ತರವಾದಂತಹ ರಾಮಾಯಣಕ್ಕೆ ಇದು ಬೀಜ. ಈ ಬೀಜವನ್ನು ನೀನು ವಿಸ್ತರಿಸಿದರೆ ಅದು ರಾಮಾಯಣವಾಗ್ತದೆ. ಹಾಗಿದ್ರೆ ರಾಮಾಯಣಕ್ಕೆ ಇದು ಬೀಜ, ಇದು ನಾಂದಿ ಅಂತಾದರೆ ಮತ್ತೆ ರಾಮಾಯಣ ಪರ್ವ ಅಂತ ಅರ್ಥವೂ ಇದಕ್ಕಿರಬೇಕಲ್ಲ. ಉಂಟು ನೋಡಪ್ಪ. ಆ ಮಾನಿಷಾದ ಅನ್ನುವಲ್ಲಿ ನೀನು ನಿಷಾದ ಎನ್ನುವಂಥ ಪದವನ್ನ
ಅಷ್ಟೇ ತೆಗೆದುಕೊಳ್ಬೇಡ, ಅದ್ರ ಹಿಂದೆ ಮಾ ಅನ್ನೋದನ್ನು ಸೇರಿಸ್ಬಿಡು. ಮಾ ಅಂದರೆ ಸಂಸ್ಕೃತದಲ್ಲಿ ತಾಯಿ ಅಂತ ಅರ್ಥ, ಮಾ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಹಾಗಾಗಿ ಮಾ ನಿಷಾದ ಅಂದರೆ ಲಕ್ಷ್ಮಿಯನ್ನ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡವನು ಯಾರು ಅಂದರೆ ವಿಷ್ಣು, ಅಂದರೆ ನಾರಾಯಣ ಅಂತ ಅರ್ಥ. ಯಾರು ಕೇಳಿದರೆ ಇಲ್ಲಿ ನಾರಾಯಣ ರಾಮ ಅಂತ ಅರ್ಥ, ಅವನೇ ಅವತರಿಸಿ ಬಂದವನಾದ್ದರಿಂದ. ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ನೀನು ಕಾಮಮೋಹಿತರ ಅಂತಹ ಕ್ರೌಂಚ ಯುಗಳಗಳಲ್ಲಿ ಒಂದು ಆದಂತಹ ಗಂಡು ಪಕ್ಷಿಯಲ್ಲ, ಇಲ್ಲಿ ಗಂಡನ್ನ ನೀನು ಹೊಡೆದು ಸಾಯಿಸಿದ್ದೀಯೇ. ಹಾಗಾಗಿ ನೀನು ಪ್ರಪಂಚದಲ್ಲಿ ಬಹಳ ಕಾಲ ಗೌರವಿತವಾದಂತಹ ವ್ಯಕ್ತಿಯಾಗಿ ಬದುಕು ಅಂತ ಅರ್ಥ ಆಗೋಯ್ತು. ಅದಕ್ಕೆ ಕ್ರೌಂಚ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕುಟಿಲತೆಯಿಂದ ಜೀವನವನ್ನು ಸಾಗಿಸುವಂತಹ ರಾಕ್ಷಸರು ಅಂತ ಅರ್ಥ. ಹಾಗಾಗಿ ಅಲ್ಲೆಲ್ಲ ಪುಲ್ಲಿಂಗ ಪದನೇ ಉಂಟು, ಕ್ರೌಂಚಂ ಅಂತ ಪುಲ್ಲಿಂಗ ಉಂಟು. ಆ ರಾವಣ ಮಂಡೋದರಿಯರಲ್ಲಿ ದುಷ್ಟನಾದಂತಹ ರಾವಣನನ್ನ ನೀನು ಸಂಹರಿಸಿದಾದ್ರಿಂದ ಲೋಕಕಂಟಕವನ್ನ ನೀನು ತಡೆದಿದ್ದೀಯೇ. ಹಾಗಾಗಿ ಪ್ರಪಂಚದಲ್ಲಿ ನೀನು ಸ್ಥಿರಕಾಲ ಕೀರ್ತಿವಂತನಾಗಿ ಬದುಕು ಎನ್ನುವಂಥ ಅರ್ಥ ಬಂದ್ಬಿಡ್ತು. ಓಹ್ ಹೌದಲ್ಲ ಅಂತ ಬಹಳ ಸಂತೋಷ ಆಯಿತು ಅವನಿಗೆ. ಹೀಗೆ ಇಷ್ಟು ಸಂತೋಷ ಆದ ಮೇಲೆ ಆತ ಕಿನಿದಂ ವ್ಯಾಹೃತಮ್ಮಯ್ಯ, ನನಗೆ ಗೊತ್ತಿಲ್ಲದೇ ನನ್ನ ಬಾಯಿಂದ ಬಂದಂಥ ಈ ಶ್ಲೋಕ ಹೀಗೆ ಎರಡು ಅರ್ಥವನ್ನ ತನ್ನ ಗರ್ಭದಲ್ಲಿ ತುಂಬಿಕೊಂಡು ಬಂತಲ್ಲ, ಆಗಲಿ ಚತುರ್ಮುಖ ಹೇಳಿದ ಹಾಗೆ ಇದನ್ನ ವಿಸ್ತರಿಸ್ತೇನೆ ಅಂತ ಹೇಳಿ ಆತ ರಾಮಾಯಣವನ್ನ ಬರೆದ. ರಾಮಾಯಣವನ್ನ ಬರೆದ ಏನಿದ್ರೂ ಸಹ ರಾಮಾಯಣವನ್ನು ಬರೆಯೋದಕ್ಕೆ ಚತುರ್ಮುಖ ಹೇಳಿರಬಹುದು, ನಾರದರು ಸಂಕ್ಷೇಪವಾಗಿ ತಿಳಿಸಿರಬಹುದು. ಈ ಬೇಡನ ಸ್ಫೂರ್ತಿಯನ್ನಂತೂ ನಾವು ಮರೆಯುವಂತೆ ಇಲ್ಲ. ಯಾಕೆ? ಪ್ರಾಯಶಃ ಇಂತಹ ಒಂದು ಸ್ಫೂರ್ತಿಯನ್ನ ಬೇಡ ಕೊಡದೇ ಇದ್ದಿದ್ರೆ ವಾಲ್ಮೀಕಿ ರಾಮಾಯಣವನ್ನ ಬರಿತಾ ಇರಲಿಲ್ಲ ಪ್ರಾಯಶಃ. ಹಾಗಾಗಿ ಬೇಡ ಆ ಪಕ್ಷಿಯನ್ನ ಸಾಯಿಸಿದ, ಮತ್ತೆ ಆ ಪಕ್ಷಿ ಸತ್ತು ವಾಲ್ಮೀಕಿಯ ಹೃದಯವನ್ನ ಕರಗಿಸಿ ಕಾರುಣ್ಯ ರಸವನ್ನ ತುಂಬಿಸಿ ರಾಮಾಯಣ ಎನ್ನುವಂಥ ಅದ್ಭುತವಾದಂತಹ ಕಾವ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಅದು ಕಾರಣವಾಯಿತು. ಇದನ್ನು ನೋಡಿದಾಗ ಅನಿಸತ್ತೆ, ಏನು ಒಂದು ಸಾವಿನ ಗರ್ಭದಲ್ಲಿ ಇನ್ನೊಂದು ಹುಟ್ಟು ಅಡಗಿದೆಯೇನು ಹಾಗಿದ್ರೆ? ಅಂದ್ರೆ ಹೌದು ಅಂತ ಹೇಳಬೇಕು. ಒಂದು ಶೋಕದ ಹಿಂದೆ ಇನ್ನೊಂದು ಲೋಕೋದ್ಧಾರದ ಕೆಲಸ ಆಗತ್ತೇನು ಅಂತ ಕೇಳಿದ್ರೆ ಹೌದು ಅಂತ ಹೇಳಬೇಕು. ಯಾಕೆ? ಆ ಪಕ್ಷಿ ಸತ್ತಿತು, ಪಕ್ಷಿ ಶೋಕದ ಮೊಟ್ಟೆಯನ್ನ ಒಡೆಯಿತು, ಆ ಮೊಟ್ಟೆಯಿಂದ ಮಹಾಕಾವ್ಯದ ನಿರ್ಮಾಣವಾಯಿತು. ಅಷ್ಟೇ ಅಲ್ಲ, ವಾಲ್ಮೀಕಿಗೆ ಶೋಕ ಆಯಿತು, ಅವನ ಶೋಕ ಶ್ಲೋಕವಾಯಿತು. ಶೋಕ ಶ್ಲೋಕತ್ವಮಾಗತಃ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ದೇಶದ ಇತಿಹಾಸವನ್ನೆಲ್ಲ ನಾವು ಸ್ವಲ್ಪ ಹುಷಾರಾಗಿ ನೋಡಬೇಕು. ಇಂಥ ಮಹಾನುಭಾವ ಅಥವಾ ಮಹಾತ್ಮ ಅಂತ ಕರೆಸಿಕೊಂಡವನಿಗೆ ಶೋಕವೋ ದುಃಖವೋ ಆಗುವುದು ಅದು ವೈಯಕ್ತಿಕವಾದಂತಹ ಶೋಕವೂ ಅಲ್ಲ, ದುಃಖವೂ ಅಲ್ಲ. ಆ ಶೋಕದ ಹಿಂದೆ ಒಂದು ಲೋಕೋದ್ಧಾರದ ಅಂಶ ಹಿಂದಕ್ಕೆ ಇರುತ್ತೆ. ಯಾಕೆ? ಪ್ರಾಯಶಃ ಆ ಬೇಡ ಈ ಕ್ರೌಂಚ ಪಕ್ಷಿಗೆ ಬಾಣವನ್ನ ಬಿಟ್ಟು ಸಾಯಿಸದೆ ಇದ್ದಿದ್ರೆ, ಅದನ್ನ ನೋಡಿ ವಾಲ್ಮೀಕಿಯ ಹೃದಯ ಕರಗದೆ ಇದ್ದಿದ್ದಿದ್ರೆ ವಾಲ್ಮೀಕಿ ರಾಮಾಯಣವನ್ನು ಬರೀತಿದ್ನೇನು? ಹಾಗಾಗಿ ವಾಲ್ಮೀಕಿಯಂತಹ ಮಹಾನುಭಾವನಿಗೆ ಆಗುವಂತಹ ಶೋಕ ಅಂದ್ರೆ ನಮ್ಮಂಥ ಎಲ್ಲರ ಶೋಕವನ್ನ ನಿವಾರಣೆ ಮಾಡುವಂತಹ ಆನಂದದ ಕಡಲು ಗ್ರಂಥ ರೂಪದಲ್ಲಿ ಎದ್ದು ಬರ್ತದೆ ಅಂತ ಅರ್ಥ ಅಲ್ವೇನು? ಅಂದ್ರೆ ವಾಲ್ಮೀಕಿಯ ಶೋಕ ಅದು ಕೇವಲ ಶೋಕಕ್ಕಾಗಿ ಅಲ್ಲ, ನಮ್ಮಂಥವರ ಹೃದಯದಲ್ಲಿ ಆನಂದದ ರಸಬುಗ್ಗೆಯನ್ನ ಚಿಮ್ಮಿಸುವುದಕ್ಕಾಗಿ ಪ್ರಾಯಶಃ. ಇದು ರಾಮಾಯಣ ಒಂದಕ್ಕೆ ಮಾತ್ರ ಸೀಮಿತ ಅಲ್ಲ. ಹಾಗೆಯೇ ಮುಂದಕ್ಕೆ ಬನ್ನಿ ನೀವು. ಮುಂದಕ್ಕೆ ಬಂದಾಗ ನಮಗೆ ಇನ್ನೂ ಇಂಥ ಬೇಕಷ್ಟು ಉದಾಹರಣೆಗಳು ಸಿಗ್ತವೆ. ಏನು ಅಂತ ಕೇಳಿದ್ರೆ, ಭಗವದ್ಗೀತೆ ಹುಟ್ಟಿದ್ದು ನಮಗೆಲ್ಲರಿಗೂ ಗೊತ್ತು. ಎಲ್ಲಿ ಹುಟ್ಟಿತು ಕೇಳಿದ್ರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹುಟ್ಟಿತು. ಯಾವತ್ತೂ ಒಂದು ದಿವಸ ಇದ್ದಕ್ಕಿದ್ದಾಗೆ ಭಗವದ್ಗೀತೆಯಲ್ಲಿ ಹುಟ್ಟಬಹುದಾಗಿತ್ತಲ್ಲ,
ಆದರೆ ಅರ್ಜುನ ನಯೋತ್ಸ್ಯೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ. ಕೃಷ್ಣ, ನಾ ಯುದ್ಧ ಮಾಡೋದಿಲ್ಲಪ್ಪ. ಯಾಕೆ ಹೇಳಿದ್ರೆ ನನಗೆ ಈ ಪ್ರಜಾಕೋಟಿಯನ್ನ ಹತ್ಯೆ ಮಾಡೋದಕ್ಕೆ ನನ್ನ ಹತ್ರ ಆಗೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಆತ ಶೋಕದಲ್ಲಿ ಮಗ್ನನಾಗಿ ಕೈಕಟ್ಟಿ ಕುಳಿತ. ಅವನು ಕೈಕಟ್ಟಿ ಕುಳಿತದ್ರಿಂದ ಪ್ರಾಯಶಃ ಭಗವದ್ಗೀತೆ ಎನ್ನುವಂತಹ ಅದ್ಭುತವಾದಂತಹ ರತ್ನ ಹುಟ್ಟಿ ಬಂತು. ಅಂದ್ರೆ ಅರ್ಜುನನಂಥವನಿಗೆ ಶೋಕ ಆದಾಗ ನಮಗೆ ಭಗವದ್ಗೀತೆ ಎನ್ನುವಂತಹ ಅಮೂಲ್ಯವಾದಂತಹ ಕೃತಿರತ್ನ ಸಿಗತ್ತೆ. ಅಷ್ಟೇ ಅಲ್ಲ, ಅವನಂಥವನ ಶೋಕವೂ ಸಹ ಅದೊಂದು ಯೋಗವಾಗಿ ಬಿಡುತ್ತೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಹೆಸರೇನು ಹೇಳಿ ನೋಡೋಣ. ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ. ನೋಡಿ, ವಿಷಾದವೂ ಒಂದು ಯೋಗವ. ವಿಷಾದ ಅಂದ್ರೆ ಏನು? ಅಳುವುದು ಅಂತ ಅರ್ಥ. ನಾವೆಲ್ಲ ಹತ್ರೆ ಆ ಅಳುವು ಹಿಂದೆ ಯೋಗ ಇರೋದಿಲ್ಲ, ರೋಗ ಇರೋದು. ಯಾಕ್ರಿ ಹೇಳ್ತೀರಿ? ಏನ್ರಿ ಆಗಿದೆ? ಏನ್ ಕಾಯಿಲೆ? ಕಾಯಿಲೆ ಇಲ್ದಿದ್ರು ಹೊಸ ಹೊಸ ಕಾಯಿಲೆ ಹೆಸರಲ್ಲಿ ಹುಟ್ಟಿಸ್ತಾರೆ ಏನೇನೋ ಎಲ್ಲ. ಯಾಕ್ರಿ ಹೇಳ್ತಿದ್ದೀರಾ ಅಂತ. ಹಾಗಾಗಿ ನಮ್ಮ ಅಳುವಿನಿಂದ ಏನೂ ಆಗೋದಿಲ್ಲ. ಅಂದರೆ ನಮಗೆ ವಾಲ್ಮೀಕಿಯ ಹಾಗೆ ಅಳೋದಕ್ಕೆ ಬರೋದಿಲ್ಲ, ಅರ್ಜುನನ ಹಾಗೆ ಅಳೋದಕ್ಕೆ ಬರೋದಿಲ್ಲ. ಯಾಕೆ ಕೇಳಿದ್ರೆ ಇವರೆಲ್ಲರ ಅಳುವಿನ ಹಿಂದೆ ಸ್ವಾರ್ಥ ಇಲ್ಲ, ಪರಾರ್ಥ ಉಂಟು. ನಮ್ಮ ಅಳುವಿನಲ್ಲಿ ಪೂರ ತುಂಬಿದ್ದು ಸ್ವಾರ್ಥ. ಹಾಗಾಗಿ ಇಂಥವರು ಅತ್ತಾಗ ಅವರ ಈ ಶೋಕವೂ ಸಹ ಯೋಗವಾಗ್ತದೆ. ನಾವು ಯೋಗ ಸ್ಥಿತಿಗೆ ಹೋಗಬೇಕು ಅಂತ ಇಷ್ಟಪಟ್ಟರೂ ಅಳುವನ್ನು ಮಾತ್ರ ನಾವು ಬಿಡೋದಿಲ್ಲ. ಅಷ್ಟೇ ಅಲ್ಲ, ಹಾಗೆ ಮುಂದಕ್ಕೆ ಬನ್ನಿ. 5,000 ವರ್ಷಗಳ ಹಿಂದೆ ವೇದವ್ಯಾಸರು ಭಾಗವತವನ್ನು ಬರೆದರು ಅಂತ ಸಂಪ್ರದಾಯಸ್ಥರ ನಂಬಿಕೆ. ಬ್ರಹ್ಮಸೂತ್ರಗಳನ್ನು ಬರೆದವರು ಅವರೇನೆ. 18 ಪುರಾಣಗಳನ್ನ 18 ಉಪಪುರಾಣಗಳನ್ನ ರಚಿಸಿದರು ಅವರೇನೆ. ವೇದ ವಿಭಾಗವನ್ನು ಮಾಡಿದರು. ಇಷ್ಟೆಲ್ಲ ಮಾಡಿದ್ರೂ ಸಹ ಅವರಿಗೆ ಏನೋ ಒಂದು ರೀತಿ ಸಿಗಬೇಕಂತ ಮಾನಸಿಕವಾದಂಥ ನೆಮ್ಮದಿ ಸಿಗದೆ ಚಡಪಡಿಸಿದರು. ಕೊನೆಗೆ ಸರಸ್ವತಿ ನದಿಯ ತೀರದಲ್ಲಿ ಕುಳಿತು ಬಿಕೋ ಬಿಕೋ ಅಂತ ಅತ್ತರು. ಅವರು ಅತ್ತಾಗ ಅಲ್ಲಿಗೆ ಮತ್ತೆ ಪುನಃ ನಾರದ ಮಹರ್ಷಿ ಬಂದ. ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದಾಗ, ಇಷ್ಟೆಲ್ಲ ಮಾಡಿದ್ದೇನೆ ಆದರೂ ನನಗೆ ನೆಮ್ಮದಿ ಇಲ್ಲ ಅಂತ. ಇಷ್ಟೆಲ್ಲ ಮಾಡಿದ ವೇದವ್ಯಾಸರಿಗೆ ನೆಮ್ಮದಿ ಇಲ್ಲ ಅಂತ ಆದ್ರೆ ಏನೂ ಮಾಡದೇ ಇರುವಂತಹ ನಮಗೆಲ್ಲಿಂದ ಸಿಗಬೇಕು ಈ ನೆಮ್ಮದಿ? ನಮಗೆ ಸಿಗೋದೆಲ್ಲ ಅಂಗಡಿದೆ ಅಷ್ಟೇ. ನಾರದರು ಹೇಳಿದರು, ಹೌದು ಇಷ್ಟೆಲ್ಲ ಮಾಡಿದ್ದೀರಿ, ಆದ್ರೆ ಮಾಡಬೇಕಾದಂಥ ಒಂದು ಕೆಲಸವನ್ನು ಮಾಡಲಿಲ್ಲ ನೀವು ಅಂತ. ಕೃಷ್ಣನ ಪಾರಮ್ಯವನ್ನು ಹೇಳುವಂತಹ ಗ್ರಂಥ ರಚನೆ ಮಾಡಿ, ಆಗ ನೆಮ್ಮದಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳಿ ಭಾಗವತವನ್ನು ಬರೆದರು. ಅಂದರೆ ವೇದವ್ಯಾಸರಂಥವರಿಗೆ ದುಃಖವಾದಾಗ, ಶೋಕವಾದಾಗ ಭಾಗವತದಂತಹ ಕೃತಿರತ್ನ ಹುಟ್ಟಿ ಬರುತ್ತೆ. ನಾವು ಯಾವ್ದಾದ್ರು ನದಿ ತಡದಲ್ಲಿ ಕೂತ್ಕೊಂಡು ಹತ್ರೆ ಇದೇ ಸಂದರ್ಭ ಅಂತ ಹಿಂದ್ಗಡೆ ಮುಂದೆ ತೊಳ್ಳೆ ಬಿಡ್ತಾರೆ ಮುಂದಕ್ಕೆ. ಇಷ್ಟಕ್ಕೆ ನಿಲ್ಲಲಿಲ್ಲ. ನಾವು ನಮ್ಮ ಇತಿಹಾಸವನ್ನ ಒಂದು ಗ್ರಂಥದಲ್ಲಿ ನೋಡೋದಕ್ಕಾಗೋದಿಲ್ಲ, ಬಹುತೇಕ ಗ್ರಂಥಗಳನ್ನೆಲ್ಲ ನೋಡ್ತಾ ಬರಬೇಕು. ಮುಂದೆ ಪರೀಕ್ಷಿತ ಭಾಗವತದ ಕಥಾನಾಯಕ, ಆತ ಶಾಪಗ್ರಸ್ತನಾದ. ಶಮೀಕ ಮಹರ್ಷಿಯ ಮಗ ಶೃಂಗಿ ಅವನನ್ನ ಶಪಿಸಿದ. ಈ ಶಾಪದಿಂದ ಪರೀಕ್ಷಿತ ಕ್ಷಣಕಾಲ ವಿಚಲಿತನಾಗಿರಬೇಕು ಪ್ರಾಯಶಃ. ಛೇ, ನಾನು ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪಕ್ಕೆ ಒಳಗಾಗಿ ಆತ ತನ್ನ ಒಳಗೇನೆ ತಾನು ಕೊರಗೋದಕ್ಕೆ ಶುರು ಮಾಡಿದ. ಮತ್ತೆ ಪುನಃ ಶೋಕ ಅವನನ್ನು ಆವರಿಸಿತು, ದುಃಖ ಅವನನ್ನು ಆವರಿಸಿತು. ಹೀಗೆ ಪರೀಕ್ಷಿತನಂಥವನಿಗೆ ಶೋಕ ಆವರಿಸಿದಾಗ ಆ ಶೋಕ ನಿವೃತ್ತಿ ಮಾಡೋದಕ್ಕೆ, ಭಾಗವತವನ್ನು ಹೇಳೋದಕ್ಕೆ ಶುಕ ಮಹರ್ಷಿಗಳು ಅಲ್ಲಿಗೆ ಓಡೋಡಿ ಬಂದರು. ಪ್ರಾಯಶಃ ಪರೀಕ್ಷಿತನಿಗೆ ಈ ಶೋಕ ಆಗದೇ ಇದ್ದಿದ್ರೆ ಶುಕ ಮಹರ್ಷಿಗಳು ಅಲ್ಲಿಗೆ ಬರ್ತಾ ಇರಲಿಲ್ಲ, ನಮಗೆ ಭಾಗವತ ಸಿಗ್ತಾ ಇರಲಿಲ್ಲ ಪ್ರಾಯಶಃ. ಯಾಕೆ ಕೇಳಿದ್ರೆ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದ್ದಿದ್ರು ಅದನ್ನು ಹೇಳಿದ್ದು ತನ್ನ ಮಗನ ಅಂತ ಶುಕನಿಗೆ ಮೊಟ್ಟ ಮೊದಲು.
ಯಾಕೆ ಹೇಳಿದೆ ಈ ಮಾತನ್ನ ಕೇಳಿದ್ರೆ, ಇಲ್ಲಿಂದ ನೋಡ್ತಾ ಹೋಗಿ ನಮ್ಮ ದೇಶದ ಅಮೂಲ್ಯವಾದಂತಹ ಕೃತಿಯ ಹಿಂದೆ ಆ ಕವಿಯೋ ಅಥವಾ ಅದಕ್ಕೆ ಕಾರಣೀಕರ್ತನಾದವನ ಹೃದಯದಲ್ಲಿಯೋ ಒಂದು ಸಾಮಾಜಿಕ ಕಳಕಳಿಯ ಶೋಕ ತುಂಬಿರಲೇಬೇಕು. ಆ ಶೋಕ ಅದು ಪರಾರ್ಥವಾಗತ್ತೆ. ಹಾಗಾಗಿ ಮಹಾತ್ಮ ಅಂತನಿಸಿಕೊಂಡವರ ದುಃಖ ಶೋಕ ಅದು ಸಮಾಜಕ್ಕೆ ಕೊಡುಗೆಯನ್ನು ಕೊಡುತ್ತೆ. ನಿಮ್ಮಂಥವ್ರ ಹತ್ರ ಏನು ಕೆಲಸ ಮಾಡೋದಿಲ್ಲ. ಅಂದ್ರೆ ನಮಗೆ ಹೇಗೆ ಅಳಬೇಕು ಅಂತನೂ ಗೊತ್ತಿಲ್ಲ. ನಾವು ಅಳೋದಕ್ಕೂ ಸಹ ನಾಲಾಯಕ್. ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿ ತನ್ನ ಕಾವ್ಯಕ್ಕೆ ಪ್ರೇರಣೆಯನ್ನು ಕೊಟ್ಟಂತಹ ಆ ಬೇಡನನ್ನು ಸಹ ಸ್ಮರಿಸಿಕೊಳ್ತಾನೆ. ಯಾಕೆ ಅವನು ಪ್ರಾಯಶಃ ಬಾಣ ಬಿಟ್ಟು ಅದನ್ನ ಸಾಯಿಸದೇ ಇದ್ದಿದ್ರೆ ನನಗೆ ಇಂತಹ ಕಾರುಣ್ಯ ಅಥವಾ ಈ ಶಾಪದ ರೂಪದ ಮಾತು ಬರ್ತಾ ಇರಲಿಲ್ಲ, ಅದು ರಾಮಾಯಣಕ್ಕೆ ಆಗ್ತಾ ಇರಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ತನ್ನ ಬಾಯಿಂದ ಶಾಪ ರೂಪದಲ್ಲಿ ಅಥವಾ ರಾಮಾಯಣದ ಬೀಜ ರೂಪದಲ್ಲಿ ಯಾವ ಶ್ಲೋಕ ಬಂತೋ ಇದೇ ಛಂದಸ್ಸಿನಲ್ಲಿಯೇ ಈ ಬೇಡನ ಸ್ಮರಣೆಗಾಗಿ ಇದೇ ಛಂದಸ್ಸಿನಲ್ಲಿ ನಾನು ಶ್ಲೋಕ ರಚನೆ ಮಾಡ್ತೇನೆ ಅಂತ ಹೇಳಿ ಇಡೀ ರಾಮಾಯಣವನ್ನು ಅನುಷ್ಠುಪ್ ಛಂದಸ್ಸಿನಲ್ಲಿ ರಚನೆ ಮಾಡಿದ. ಮೊಟ್ಟ ಮೊದಲ ಛಂದಸ್ಸು ನಿರ್ಮಾಣವಾದದ್ದು ಅಲ್ಲಿಂದ. ಅಂದ್ರೆ ಅಲ್ಲಿ ಇಲ್ಲಿ ಕ್ವಚಿತ್ತಾಗಿ ಬೇರೆ ಬೇರೆ ಛಂದಸ್ಸುಗಳು ಉಂಟು, ಆದರೆ ಸಿಂಹಪಾಲು ಅನುಷ್ಠುಪ್ ಛಂದಸ್ಸೆ. ಅನುಷ್ಠುಪ್ ಛಂದಸ್ಸು ಅಂದ್ರೆ 8 ಅಕ್ಷರದ 4 ಸಾಲುಗಳಿರಬೇಕು. ಒಟ್ಟು ಒಂದು ಶ್ಲೋಕದಲ್ಲಿ 32 ಅಕ್ಷರಗಳಿರಬೇಕು. ಅದಕ್ಕೆ ಅನುಷ್ಠುಪ್ ಛಂದಸ್ಸು ಅಂತ ಕರೀತಾರೆ. ಇಡೀ ರಾಮಾಯಣ ಬಹುತೇಕ ಶ್ಲೋಕಗಳೆಲ್ಲ ಇದೇ ಛಂದಸ್ಸಿನಲ್ಲಿ ಇವೆ. ಹಾಗಾಗಿ ಈ ಬೇಡನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರನೇ ವಾಲ್ಮೀಕಿ ಏನು ಮಾಡಿದ ಕೇಳಿದ್ರೆ, ರಾಮನ ಕಥೆಯನ್ನು ಬರೆಯೋದಕ್ಕಿಂತ ಮೊದಲು ಈ ಬೇಡನ ವ್ಯಥೆಯಿಂದ ರಾಮಾಯಣವನ್ನು ಶುರು ಮಾಡ್ತಾನೆ. ಯಾಕೆ, ನನಗೆ ಮೂಲ ಸೆಲೆ ಈತ ಅನ್ನುವಂಥ ಹಿನ್ನೆಲೆಯಲ್ಲಿ. ಹೀಗೆ ಆ ಕೃತಜ್ಞತೆಯ ಹಿನ್ನೆಲೆಯಲ್ಲಿ ರಾಮಾಯಣ ರಚನೆ ಆಯಿತು. ರಾಮಾಯಣ ರಚನೆ ಆದ ಮೇಲೆ ನಿನ್ನೆ ದಿವಸ ಬಂದಂತಹ ಪ್ರಶ್ನೆಗೆ ಉತ್ತರ ಇವತ್ತು. ಚತುರ್ಮುಖ ಸ್ವತಃ ಹೇಳಿದ, ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಇಷ್ಟು ದಿವಸ ಇರತ್ತಪ್ಪ ಅಂತ ಹೇಳಿದ. ಆದ್ರೂ ಸಹ ವಾಲ್ಮೀಕಿಯ ಮನಸ್ಸಿನಲ್ಲಿ ಒಂದು ಕೊರಗು. ಚತುರ್ಮುಖ ಏನೋ ಹೇಳಿದ, ಅವನು ಹೇಳಿ ಸತ್ಯಲೋಕಕ್ಕೆ ಹೋಗ್ತಾನೆ. ಅದನ್ನು ಇದನ್ನು ಅನುಭವಿಸುವವರು ಭೂಲೋಕದವರು. ಎಷ್ಟರ ಮಟ್ಟಿಗೆ ಇದನ್ನು ಜನ ಸ್ವೀಕಾರ ಮಾಡ್ತಾರೆ ನೋಡಿ. ಇದು ವಾಲ್ಮೀಕಿ ಒಬ್ಬನ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬ ಕವಿಗೂ ಬರುವಂತಹ ಸಮಸ್ಯೆ. ಕೃತಿ ಏನೋ ರಚನೆ ಆಗಿಬಿಡುತ್ತೆ, ಅದನ್ನು ಓದುವವರು ಇಲ್ಲದೆ ಇದ್ರೆ ಏನು ಬೆಲೆ ಬಂತು ಅದಕ್ಕೆ? ಮತ್ ಪುನಃ ಅಷ್ಟೇ ಲೈಬ್ರರಿಯಲ್ಲಿ ಕೀಟಗಳಿಗೆ ಆಹಾರವಾಗಿರಬೇಕು ಅದು. ಮತ್ತೆ ಕೆಲವು ಜನ ಓದಬೇಕು ಅಂತ ಬಯಸುವವರಿಗೆ ಒಳ್ಳೆ ಕೃತಿ ಸಿಗದೆ ಇದ್ರೆ ಅದು ಮತ್ ಪುನಃ ಸಮಸ್ಯೆನೆ. ಹಾಗಾಗಿ ಈ ಎರಡು ಮುಖದಲ್ಲೂ ಸರಿಯಾಗಿ ಆದಾಗ ಮಾತ್ರ ಕೆಲಸ ಅಚ್ಚುಕಟ್ಟಾಗಿ ಆಗತ್ತೆ. ಇದನ್ನೇ ಸಂಸ್ಥೆಯಲ್ಲಿ ಹೇಳಿದ್ದು, ಕವಿಃ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ. ಒಬ್ಬ ಕವಿಯಾದವನು ಕಾವ್ಯ ರಚನೆ ಮಾಡಿಬಿಡ್ತಾನೆ, ಆದರೆ ಆ ಬರದಂಥ ಒಬ್ಬನೇ ಕವಿ ಅದನ್ನು ಓದ್ತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಯಾಕೆ, ಅವನು ಅದನ್ನು ಓದಬೇಕಾದ್ದಿಲ್ಲ. ಯಾಕೆ, ಓದೋದಕ್ಕಿಂತ ಮೊದಲು ಅವನ ಮನಸ್ಸಿನಲ್ಲಿ ಅದು ಬಂದುಬಿಟ್ಟಿದೆ. ಆ ವಿಚಾರ ತನ್ನ ಮನಸ್ಸಿನಲ್ಲಿ ಬಂದಂತಹ ವಿಚಾರಕ್ಕೆ ಒಂದು ಮೂರ್ತ ರೂಪವನ್ನು ಕೊಡ್ತಾನೆ ಗ್ರಂಥದ ಆಕಾರದಲ್ಲಿ. ಅದನ್ನ ಸಹೃದಯನಾದವನು ಓದುವಂತಹದ್ದು. ಹಾಗಾಗಿ ಓದುಗರು ಇದನ್ನು ಒಪ್ಪಿಕೊಳ್ಳದೆ ಇದ್ದರೆ ಏನು ಮಾಡೋದು ಎನ್ನುವಂತಹ ಒಂದು ಸಂಶಯ ಬಂತು. ಸಂಶಯ ಬಂದಾಗ ನಾನು ಒಂದ್ಸಲ ಇದನ್ನು ಪರೀಕ್ಷೆ ಮಾಡಿಬಿಡಬೇಕು. ಕಾಳಿದಾಸನಂತಹ ಕವಿಗೂ ಸಹ ಇಂಥ ಒಂದು ಸಂಶಯ ಬಂದಿತ್ತು. ಲೋಕೋತ್ತರವಾದಂತಹ ಅದ್ವಿತೀಯವಾದಂತಹ ನಾಟಕವನ್ನು ಬರೆದಿದ್ದಾನೆ, ಅಭಿಜ್ಞಾನ ಶಾಕುಂತಲ ಎನ್ನುವಂತಹ ನಾಟಕವನ್ನು. ಬರೆದಾಗ ಅವನಿಗೆ ಸಂಶಯ ಬಂದ್ಬಿಡ್ತು. ನಾನೇನೋ ಬರದೆ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಕೊಟ್ಟಿದೆ, ಆದರೆ ಜನ ಇದನ್ನು ಒಪ್ಪಿಕೊಳ್ಳದೆ ಇದ್ದರೆ, ಪಂಡಿತರು ವಿದ್ವಾಂಸರು ಇದನ್ನು ಸ್ವೀಕಾರ ಮಾಡದೇ ಇದ್ರೆ ಎನ್ನುವಂತಹ ಸಂಶಯ ಬಂದು ಆತ ಒಂದು ಮಾತು ಹೇಳ್ತಾನೆ, ಆಪರಿತೋಷಾತ್ ನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ. ಎಂಥ ವಿದ್ವಾಂಸನೇ ಆಗಿರಲಿ, ಆತ ಬರದಂತಹ ಕೃತಿಯನ್ನ ಇನ್ನೊಂದು ವಿದ್ವತ್ ಸಮೂಹ ಇದು ಚೆನ್ನಾಗಿದೆ ಅಂತ
ಹೇಳದೇ ಇದ್ದರೆ ಅವನಿಗೆ ತೃಪ್ತಿ ಆಗೋದಿಲ್ಲ. ವಿದ್ವನ್ ಮಂಡಲಿ ಆಗಬಹುದು, ಇದು ಚೆನ್ನಾಗಿದೆ ಅಂತ ಹೇಳಿದರೆ ಆಗ ವಿಶ್ವಾಸ ಇನ್ನೂ ಗಟ್ಟಿ ಆಗತ್ತೆ. ಹಾಗೆ ಚತುರ್ಮುಖ ಹೇಳಿದರೂ ಜನಸಾಮಾನ್ಯರು ಇದನ್ನು ಒಪ್ಕೊಳ್ಳದೇ ಇದ್ರೆ ಏನು ಮಾಡೋದು ಎನ್ನುವಂತಹ ಸಂಶಯದಿಂದ ವಾಲ್ಮೀಕಿ ಒಂದು ಆಲೋಚನೆ ಮಾಡಿದ. ಏನು? ಲವಕುಶರನ್ನ ಕರೆಸಿ ಅವ್ರಿಗೆ ಕಂಠಪಾಠ ಮಾಡಿಸ್ಬಿಟ್ಟ. ಮಕ್ಕಳೇನೋ ಚೆನ್ನಾಗಿ ಹೇಳ್ತಾರೆ, ಕಂಠಪಾಠ ಮಾಡಿದ್ದಾರೆ ಚೆನ್ನಾಗಿ. ಅದನ್ನು ಕೇಳ್ತಾ ಕೇಳ್ತಾ ಹೋದಾಗ ಚಿರ ನಿರ್ವೃತ್ತಮಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ, ನನ್ನ ಕಣ್ಣಿಗೆ ಇದು ಕಟ್ತಾ ಉಂಟು, ಆದರೆ ಇದನ್ನು ಬರದಂತಹ ಕವಿಯಾದ ನನಗಿದು ಕಣ್ಣಿಗೆ ಕಟ್ಟಿದ್ರೆ ಸಾಕು, ಬೇರೆಯವರಿಗೂ ಕಟ್ಟಬೇಕು. ಯಾಕೆ? ನಾವು ಒಂದು ವಸ್ತು ಹೆಗ್ಗಣ ಮುದ್ದು ಅಂತ ಕಾಗೆ ಹೇಳಿತ್ತಂತೆ, ತನ್ನ ಮರಿಯಷ್ಟು ಸುಂದರವಾದ ಮರಿ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ. ಅದು ಕೇವಲ ವ್ಯಾಮೋಹದ ಹಿನ್ನೆಲೆಯಲ್ಲಿ ಹೇಳಿದಂತಹ ಮಾತು. ಹಾಗೆಯೇ ನನ್ನ ಕೃತಿ ಹೀಗಾಗಬಾರದು, ಅದಕ್ಕೋಸ್ಕರ ವಿದ್ವಾಂಸರ ವಿದ್ವತ್ ಎನ್ನುವಂಥ ಹೊರಗಲ್ಲಿಗೆ ಹಚ್ಚಬೇಕು ಅಂತ ಹೇಳಿ ಪರೀಕ್ಷೆ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಒಂದು ರಾಮಾಯಣದ ಕಾವ್ಯ ವಾಚನ ಮಾಡಿಸ್ಬೋಣ, ಹೇಗೂ ಮಕ್ಕಳು ಕಂಠಪಾಠ ಮಾಡಿದ್ದಾರೆ. ಕಾವ್ಯ ವಾಚನ ಮಾಡಿಸ್ಬೇಕು ಅಂದರೆ ಕಾಡಿನಲ್ಲಿ ಏನು ಮಾಡೋದು? ಇದೇನು ಬೆಂಗಳೂರಂತಹ ಸಿಟಿ ಏನು ಅಲ್ಲ, ಯಾವುದೋ ಸಂಘ ಸಂಸ್ಥೆಗಳು ಬರ್ರಿ ನಾವು ಜಾಗ ಕೊಡ್ತೇವೆ ಇಲ್ಲಿ ಮಾಡ್ರಿ ಅಂತ ಹೇಳುವಂತಹ ಸ್ಥಿತಿಯೂ ಇಲ್ಲ. ಕೊನೆಗೆ ತೀರ್ಮಾನ ಮಾಡಿದ, ನನ್ನ ಆಶ್ರಮವನ್ನೇ ಇದಕ್ಕೊಂದು ಜಾಗ ಅಂತ ಸ್ವೀಕಾರ ಮಾಡಿಬಿಡ್ತೇನೆ. ಕೇಳುಗರು ಯಾರು ಇಲ್ಲ, 10:30 5:00 ಆಫೀಸಲ್ಲಿ ದುಡಿದು ಸುಸ್ತಾಗಿದೆ, ಸಾಯಂಕಾಲ ಹೊತ್ತೊಂದು ಬದಲಾವಣೆ ಮಾಡಬೇಕು ಅಂತ ಬಯಸಿ ಬರುವವರು ಅಂದರೆ ಇಲ್ಲ, ಅಲ್ಲಿರುವವರು ಮತ್ತು ಪುನಃ ಕಾಡಿನ ಋಷಿಮುನಿಗಳೇ. ಅವರನ್ನೇ ಕರೆದ, ಬನ್ನಿಯಪ್ಪ ನಾನು ಇಂಥ ಒಂದು ಕೃತಿಯನ್ನು ಮಾಡಿದ್ದೇನೆ, ಈ ಮಕ್ಕಳು ಅದನ್ನು ಕಂಠಪಾಠ ಮಾಡಿದ್ದಾರೆ, ಅದನ್ನು ಹಾಡ್ತಾರೆ ನಿಮ್ಮ ಎದುರಿಗೆ, ನೀವು ಅದನ್ನು ಕೇಳಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ. ಪರೀಕ್ಷೆ ಮಾಡಬೇಕು ಅಂತ ಹೇಳಿಲ್ಲ. ಕೊನೆಗೆ ರಾಮಾಯಣದ ಮೊಟ್ಟ ಮೊದಲ ವಾಚನ ವಾಲ್ಮೀಕಿಯ ಆಶ್ರಮದ ಅಂಗಳದಲ್ಲಿಯೇ ನಡೆಯಿತು. ಲವಕುಶರು ಹಾಡಿದರು. ಪ್ರಾಯಶಃ 1-2 ದಿನ ಅಲ್ಲ, ಎಷ್ಟೋ ದಿನ ನಿರಂತರ ಸಾಗಿರಬೇಕು. ದಿನದಿಂದ ದಿನಕ್ಕೆ ಅದನ್ನು ಕೇಳುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಅದೇನೂ ಆಶ್ಚರ್ಯ ಅಲ್ಲ, ಅದು ರಾಮಾಯಣದ ವಿಶೇಷತೆ. ರೈಟ್ ಆನರೇಬಲ್ ಶ್ರೀನಿವಾಸ್ ಶಾಸ್ತ್ರಿಗಳು ಮಡ್ರಾಸ್ನಲ್ಲಿ ಉಪನ್ಯಾಸ ಮಾಡಿದಾಗ, ಪ್ರಾಯಶಃ ನಿಮ್ಗೆ ಗೊತ್ತಿರಬೇಕು ಘಟನೆ, ಅವರ ಮಿತ್ರರ ಮನೆಯಲ್ಲಿ ರಾಮಾಯಣವನ್ನು 8-10 ಜನರಿಗೆ ಹೇಳೋದಕ್ಕೆ ಅಂತ ಹೇಳಿ ಅವರು ತೊಡಗಿದರು. ಕೊನೆಗೆ ಏನಾಯಿತು ಕೇಳಿದರೆ, ಆ ಮನೆ ಮತ್ತೆ ಮನೆಯ ಅಂಗಳ ಎಲ್ಲವೂ ತುಂಬಿ, ಇವತ್ತು ಚೆನ್ನೈನಲ್ಲಿರುವಂಥ ಮೇಲಾಪುರದಲ್ಲಿ ಸಂಸ್ಕೃತ ಕಾಲೇಜ್ ಉಂಟು, ಅದರ ಹೊರಗಡೆ ವಿಶಾಲವಾದ ಅಂಗಣದಲ್ಲಿ ಶಾಮಿಯಾನ ಹಾಕಿ ರಾಮಾಯಣದ ಪ್ರವಚನ ನಡೆಯಿತು. ಯಾಕೆ ಕೇಳಿದರೆ, ಇಂಥದ್ದು ಮುಂದೆ ಆಗತ್ತೋ ಇಲ್ಲೋ ಅಂತ ವಾಲ್ಮೀಕಿ ಮೊದಲೇ ಪರೀಕ್ಷೆ ಮಾಡಿ ಇಟ್ಟಿದ್ದ. ಆ ಪರೀಕ್ಷೆಯ ಪೂರ್ವಭಾವಿ ಹೇಗಾಯಿತು ಕೇಳಿದರೆ, ಎಲ್ಲರೂ ಬಂದರು, ಸೇರಿದರು. ಕೊನೆಗೆ ಮುಕ್ತಾಯದ ದಿವಸ ಒಂದು ಘಟನೆ ಆಯಿತು ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಏನು ಅಂತ ಕೇಳಿದರೆ, ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಸಂಸ್ಥಿತ ಕಲಶಂ ದದೌ. ಆ ರಾಮಾಯಣವನ್ನ ಕೇಳ್ತಾ ಇದ್ದಂಥ ಋಷಿ ಮುನಿಗಳು, ಆಯ್ತು ಇವತ್ತಿ ಮುಗಿದೋಯ್ತು, ನಾಳೆಗಿಲ್ಲ, ಈ ಮಕ್ಕಳು ಇಷ್ಟು ಸುಂದರವಾಗಿ ಹಾಡಿದ್ದಾರೆ, ನಮಗೆ ಬಹಳ ಸಂತೋಷವಾಗಿದೆ. ಆ ಸಂತೋಷವನ್ನ ಅದನ್ನ ಹೊರಗಿನ ಆಕಾರದಲ್ಲಿ ವ್ಯಕ್ತಪಡಿಸಬೇಕು ಅಂದರೆ ನಾವು ಈ ಮಕ್ಕಳಿಗೆ ಏನಾದರೂ ಕೊಡಬೇಕು. ಕೊಡದೇ ಇದ್ರೆ ಅವರಿಗೆ ವಂಚನೆ ಅಲ್ಲ, ನಮಗೆ ನಾವು ವಂಚನೆ ಮಾಡ್ಕೊಂಡ ಹಾಗೆ ಅಂತ ಭಾವಿಸಿದರು. ಆದರೆ ಕೊಡಬೇಕು ಅಂದರೆ ಏನು ಕೊಡ್ತಾರೆ ಅವರು? ಅವರೇನು ಪೇಟೆಯಲ್ಲಿರುವ ಜನರ ಅಂಗಡಿಯಿಂದ ಏನೋ ಹೋಗಿ ತಂದು ಕೊಟ್ಬಿಡೋಣ? ಇಲ್ಲ. ಕೊಡಬೇಕು ಅಂದರೆ ಇದ್ದಿದ್ದನ್ನು ಕೊಡಬೇಕೆ ಅಷ್ಟೇ ಹೊರತು ಇಲ್ಲದೆ ಇದ್ದದನ್ನಂತೂ ಕೊಡ್ಲಿಕ್ಕೆ ಆಗೋದಿಲ್ಲ. ಹೇಳಿ ಕೇಳಿ ಕಾಡಿನಲ್ಲಿರುವಂತಹ ಋಷಿ ಮುನಿಗಳು, ಏನುಂಟು ಅವ್ರ ಹತ್ರ ಕೊಡೋದಕ್ಕೆ? ಒಬ್ಬ ಮುನಿ ಅವನು ಸ್ನಾನಕ್ಕೆ ಹೊರಟಿದ್ದ, ಇನ್ನೇನು ರಾಮಾಯಣ ಮುಗಿಸ್ಕೊಂಡು ಹೀಗೆ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ ಚೊಂಬಿಗೆ ಹಿಡ್ಕೊಂಡು ಬಂದಿದ್ದ ಅವನು ಪಾಪ. ತಕ್ಷಣ ಏನು ಮಾಡಿದ ಕೇಳಿದ್ರೆ, ಕಲಶಂ ದದೌ. ಮಕ್ಕಳೇ, ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಅದ್ಭುತವಾಗಿದೆ, ತಗೊಳ್ಳಿ, ಇದು ನನ್ನ ಆಶೀರ್ವಾದ ನಿಮಗೆ ಅಂತೇಳಿ ತನ್ನಲ್ಲಿರುವಂತಹ ಒಂದೇ ಒಂದು ತಂಬಿಗೆ ಅದನ್ನು ಕೊಟ್ಟುಬಿಟ್ಟ. ಮತ್ತೆ ಇನ್ನೊಬ್ಬ ಏನು ಮಾಡಿದ ಕೇಳಿದ್ರೆ, ಕುಠಾರಂ ಅಪರೋ ಮುನಿಹಿ. ಇನ್ನೊಬ್ಬ ಈ ರಾಮಾಯಣ ಪ್ರವಚನ ಮುಗಿದ ಮೇಲೆ ಇವತ್ತು ನಾನು ಹಾಗೆ ನಾಳೆ ಅಡುಗೆ ಮಾಡೋದಕ್ಕೆ ಬೇಕಲ್ಲ, ಕಟ್ಟಿಗೆ ತರಲಿಕ್ಕೆ ಬೇಕು ಅಂತ ಹೇಳಿ ಕೊಡ್ಲಿ ಹಿಡ್ಕೊಂಡು ಹೊರಟಿದ್ದ. ಆದ್ರೆ ಅವನಿಗೆ ಅನ್ನಿಸ್ತು, ಪ್ರತಿದಿನವೂ ನಾವು ಈ ಅಡುಗೆ ಮಾಡೋದು ಊಟ ಮಾಡೋದು ಇದ್ದೇ ಉಂಟು,
ನನಗೆ ಕಟ್ಟಿಗೆಯನ್ನು ತರೋದಕ್ಕೆ ಈ ಕೊಡ್ಲಿನೇ ಬೇಕು. ಯಾರೋ ನಾಳೆ ಪೇಟೆಗೆ ಹೋಗ್ತಾರೆ, ಅವ್ರ ಹತ್ರ ಹಿಡಿದಾಯ್ತು, ಇನ್ನೊಂದು ಕೊಡ್ಲಿ ತಗೊಂಡು ಬರ್ರಿ ಗಾಂಧಿ ಬಜಾರದಿಂದ ಹೇಳಿ ತಂದು ಕೊಡ್ತಾರೆ. ಹಾಗಾಗಿ ಈಗಂತೂ ಈ ಮಕ್ಕಳಿಗೆ ಕೊಡಬೇಕು ನಾನು ಏನಾದರೂ, ನನ್ನ ಹತ್ರ ಇದು ಒಂದನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿ ಆ ತನ್ನ ಕೊಡಲಿಯನ್ನೇ ಮಕ್ಕಳಿಗೆ ಆಶೀರ್ವಾದವಾಗಿ ಕೊಟ್ಟ. ಮತ್ತೆ ಇನ್ನೊಬ್ಬ ಏನ್ ಮಾಡೋದಕ್ಕೆ ಹೇಳಿದ್ರೆ, ಕಶ್ಚಿತ್ ಕಮಂಡಲುಂ ಪ್ರಾದಾತ್. ಇನ್ನೊಬ್ಬ ಮುನಿ ತನ್ನಲ್ಲಿರುವಂತಹ ಕಮಂಡಲು ಅಂದ್ರೆ ಇವತ್ತು ನಾವು ನೋಡ್ತೇವಲ್ಲ, ಚಿನ್ನದ್ದೋ ಬಂಗಾರದ್ದೋ ಬೆಳ್ಳಿದೋ ಅಲ್ಲ, ಅದು ಏನೋ ಕಟ್ಟಿಗೆದೋ ಕರಟನೋ ಮರದ್ದೋ ಒಟ್ಟಾರೆ ಅದು ಅವನ ಸರ್ವಸ್ವ, ಆನ್ನಿಕಕ್ಕೋಸ್ಕರ ಬಳಸ್ತಾ ಇರುವಂತಹದ್ದು. ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ಅದನ್ನ ತೆಗೆದು ಈ ಮಕ್ಕಳಿಗೆ ಕೊಟ್ಟ. ಮತ್ತೆ ಇನ್ನೊಬ್ಬ ಏನ್ ಮಾಡಿದ ಕೇಳಿದ್ರೆ, ಮೌಂಜಿ ಮನ್ಯೋ ಮಹಾಮುನಿ. ಮೌಂಜಿ ಅಂದ್ರೆ ಮುಂಜ ಅಂದ್ರೆ ಒಂದು ಜಾತಿಯ ಹುಲ್ಲು. ಆ ಹುಲ್ಲಿನಿಂದ ಮಾಡಿದಂತಹ ದಾರಕ್ಕೆ ಮೌಂಜಿ ಅಂತ ಕರೀತಾರೆ. ಇವತ್ತು ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಇದನ್ನು ಬಳಸ್ತೇವೆ, ಮುಂಜಿ ಅಂತ ಉಪನಯನದಲ್ಲಿ ಬಳಸ್ತೇವೆ. ಆ ಹುಲ್ಲನ್ನ ದಾರವಾಗಿ ಮಾಡಿಕೊಂಡು ಸೊಂಟಕ್ಕೆ ಉಡುದಾರವಾಗಿ ಮಾಡ್ಕೊಳ್ತಾ ಇದ್ರು. ನಾವು ಇವತ್ತು ಯಾಕೆ ಬಳಸ್ತೇವೆ ಕೇಳಿದ್ರೆ, ಕೊನೆ ಪಕ್ಷ ಆ ಒಂದು ದಿನವಾದರೂ ಸಹ ನಮ್ಮ ಆ ಪ್ರಾಚೀನ ಋಷಿಮುನಿಗಳ ಜೀವನದ ಪದ್ಧತಿ ಈ ಒಟುವಿಗೆ ಅಭ್ಯಾಸವಾಗಲಿ ಅಂತ ಅದನ್ನು ಹಾಕಿಸ್ತೇವೆ. ಅದು ಎಷ್ಟೊತ್ತಿರುತ್ತೆ ಹೇಳಿದ್ರೆ, ಪುರೋಹಿತರಲ್ಲಿ ಇರೋ ತನಕ ಇರುತ್ತೆ. ಪುರೋಹಿತರು ಹೋದ ಮೇಲೆ ಆಮೇಲೆ ಮತ್ತೆ ಪುನಃ ಅವನು ಮಾಮೂಲು ಡ್ರೆಸ್ಸಿಗೆ ಬರ್ತಾನೆ. ಒಬ್ಬ ಮುನಿ ಏನು ಮಾಡಿದ್ದಾನೆ ಕೇಳಿದ್ರೆ, ಅವನು ಈಗಾಗಲೇ ಏನು ಸೊಂಟಕ್ಕೆ ಹಾಕ್ಕೊಂಡಿದ್ನ ಅದು ಹರಿದು ಹೋಗುವ ಸ್ಥಿತಿಗೆ ಬಂದಿದೆ. ಹಾಗಾಗಿ ನಾಳೆ ದಿವಸ ಬದಲಾವಣೆ ಮಾಡಬೇಕು, ಹೊಸ್ತು ಹಾಕ್ಕೊಳ್ಳೋಣ ಅಂತ ಹೊಸ್ಕೊಂಡು ಬಂದಿದ್ದಾನೆ. ಆದರೆ ರಾಮಾಯಣವನ್ನು ಕೇಳಿ ಹೋಗ್ಬೇಕಿದ್ದನಿಸ್ತು. ಇದು ಹರಿದು ಹೋದ್ರೆ ಹೋಗ್ಲಿ ಅತ್ಲಾಗೆ, ಇನ್ನೊಂದನ್ನು ನಾಳೆ ಕೂತ್ಕೊಂಡು ಹೊಸ್ಕೊಂಡ್ರಾಯ್ತು. ಈಗ ನನ್ನ ಕೈಲಿದ್ದದ್ದು ಈ ಹಗ್ಗ ಅಷ್ಟೇ, ಇದನ್ನೇ ನಾನು ಉಡುಗೊರೆಯಾಗಿ ಕೊಡಬೇಕು ಅಂತೇಳಿ ಆ ಹುಲ್ಲಿನ ಹಗ್ಗವನ್ನ ಮಕ್ಕಳಿಗೆ ಉಡುಗೊರೆಯಾಗಿ ಕೊಟ್ಟ. ಮತ್ತೆ ಪುನಃ ಇನ್ನೊಬ್ಬ ಏನು ಮಾಡಿದಾನೆ ಕೇಳಿದ್ರೆ, ಬೃಸೀಂ ಅನ್ಯಸ್ತದಾ ಪ್ರಾದಾತ್. ಅವನು ರಾಮಾಯಣವನ್ನು ಕೇಳೋದಕ್ಕೆ ಬರಬೇಕಿದ್ರೆ ಒಂದು ಚಾಪೆ ತಂದಿದ್ದ. ಋಷಿಗಳು ಮುನಿಗಳು ಕುಳಿತುಕೊಳ್ಳುವಂತಹ ಆಸನಕ್ಕೆ ಬೃಸಿ ಅಂತ ಹೆಸರು. ಯಾಕೆ ಕೇಳಿದ್ರೆ, ಆ ವಾಲ್ಮೀಕಿ ಆಶ್ರಮದ ಅಂಗಳದಲ್ಲಿ ಪಾಪ ಅವ್ರಿಗೆ ಕುರ್ಚೆ ಯಾರು ಕೊಡ್ತಾರೆ? ಕುರ್ಚೇನೂ ಇಲ್ಲ, ಸೋಫನೂ ಇಲ್ಲ. ಹಾಗಾಗಿ ಅವ್ರವ್ರು ಕೂತ್ಕೊಳ್ಬೇಕು, ಅವ್ರವ್ರು ಚಾಪೆ ತಂದ್ಕೊಳ್ಬೇಕು, ಸಿಸ್ಟಮ್ ಆಗಿತ್ತು. ಹಾಗಾಗಿ ತಾನಲ್ಲಿ ರಾಮಾಯಣ ಉಪನ್ಯಾಸ ಕೇಳೋದಕ್ಕೆ ಬೇಕು ಅಂತ ಹೇಳಿ ಚಾಪೆ ತಂದಿದ್ದ. ಅವನು ತೀರ್ಮಾನ ಮಾಡಿದ, ಈ ಚಾಪೆ ನಾನು ತಂದಿದ್ದು ಕೇಳೋದಕ್ಕೆ ಅಂತ, ನಾಳೆಯಿಂದ ಕೇಳೋದೇನೂ ಇಲ್ಲವಲ್ಲ, ಮತ್ತೆ ನಿನಗೆ ಇದು ಯಾಕೆ ಬೇಕು ಇದು ಅಂಥೇಳಿ ಆ ತಾನು ಕುಳಿತುಕೊಂಡಂಥ ಆಸನವನ್ನ ಮಕ್ಕಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಮತ್ತೆ ಇನ್ನೊಬ್ಬ ಮುನಿ ಒಂದು ಅದ್ಭುತವಾದ ವಸ್ತುವನ್ನು ಕೊಟ್ಟಿದ್ದಾನೆ. ಆತ ಕೌಪೀನ ಮಪರೋ ಮುನಿ. ಶಬ್ದ ಅರ್ಥ ಆಗತ್ತೆ ಪ್ರಾಯಶಃ. ರಾಮಾಯಣವನ್ನ ಕೇಳಿ ಕೊನೆಗೆ ಸಮಾರೋಪ ಆದ್ಮೇಲೆ ಸ್ನಾನ ಮುಗಿಸ್ಕೊಂಡು ಬರಬೇಕು ಅಂತ ಹೊರಟಿದ್ದಾನೆ ಹಿಡ್ಕೊಂಡು. ಈಗ ಧರಿಸಿದ್ವೊಂದುಂಟು, ಅದಾದ್ಮೇಲೆ ಸ್ನಾನ ಮಾಡಿ ಆದ್ಮೇಲೆ ಬದಲಾವಣೆಗೆ ಇನ್ನೊಂದು ಅಂತ ತಂದಿದ್ದಾನೆ. ಆದರೆ ಇದನ್ನು ಕೇಳಿ ಆದ್ಮೇಲೆ ಅನಿಸ್ತು, ಇವತ್ತು ನಾನು ಸ್ನಾನ ಮಾಡದೇ ಇದ್ರೆ ಏನು ಅಪರಾಧ ಅಲ್ಲ, ಆದರೆ ಈ ಮಕ್ಕಳಿಗೆ ಏನಾದರೂ ಕೊಡದೇ ಇದ್ರೆ ಶುದ್ಧ ಅಪರಾಧ ಆಗಿಬಿಡತ್ತೆ. ಹಾಗೆ ಅಂತ ಏನು ಕೊಡ್ಲಿ ನಾನು ಇವರಿಗೆ? ಇರೋದು ಅಂದ್ರೆ ಅವನ ಆಸ್ತಿ ಅಂದ್ರೆ ಎರಡೇ, ಒಂದು ಧಾರಣೆ ಮಾಡಿದ್ದು, ಇನ್ನೊಂದು ಸ್ನಾನ ಆದಮೇಲೆ ಧಾರಣೆ ಮಾಡೋದಕ್ಕೆ ಇರುವಂತಹದ್ದು. ಮಕ್ಕಳೇ, ಇದನ್ನು ಬಿಟ್ಟು ನನ್ನ ಹತ್ರ ಇನ್ನೇನೂ ಇಲ್ಲ, ಇದನ್ನು ಕೊಡ್ತಾ ಇದ್ದೇನೆ ತಗೊಳ್ಳಿ ಅಂತ ಹೇಳಿ ಆ ಮಕ್ಕಳಿಗೆ ಕೌಪೀನ ಮಪರೋ ಮುನಿ. ಮತ್ತೆ ಇನ್ನೊಬ್ಬ ಮುನಿ ಏನು ಮಾಡಿದ್ದಾನೆ ಕೇಳಿದ್ರೆ, ಅವನು ರಾಮಾಯಣ ಉಪನ್ಯಾಸ ಕೇಳಲಿಕ್ಕೆ ಬರಬೇಕಿದ್ರೇನೆ, ಕೇಳ್ಕೊಂಡು ಹಾಗೂ ಸಾಯಂಕಾಲ ಆಶ್ರಮಕ್ಕೆ ಬರಬೇಕಲ್ಲ ಅಂತ ಹೇಳಿ ಕಟ್ಟಿಗೆ ಹೊರೆಯನ್ನು ತಂದಿದ್ದ, ತಲೆಯಲ್ಲಿ ಹೊತ್ಕೊಂಡು ಬಂದಿದ್ದ. ಬರಬೇಕಿದ್ರೆ ರಾಮಾಯಣ ಉಪನ್ಯಾಸ ಕೇಳೋದಕ್ಕೆ ಕುಳಿತಿದ್ದಾನೆ, ಅದನ್ನು ಆಶ್ರಮಕ್ಕೆ ತಗೊಂಡು ಹೋಗಬೇಕು ಅಂತ. ಅದನ್ನ ಕೇಳ್ತಾ ಕೇಳ್ತಾ ಇದ್ದಾಗ ಈ ಮಕ್ಕಳಿಗೆ ನಾನು ಏನಾದರೂ ಕೊಡಬೇಕು,
ಆದರೆ ಏನುಂಟು ನನ್ನ ಹತ್ರ ಕೊಡೋದಕ್ಕೆ? ಏನೂ ಇಲ್ಲ. ಇವತ್ತು ನಾನು ಆಶ್ರಮಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಇಷ್ಟು ಕಟ್ಟಿಗೆ ಒಟ್ಟು ಮಾಡ್ಕೊಂಡು ಬಂದಿದ್ದೇನೆ, ಇದೇ ನನ್ನ ಇಂದಿನ ಸರ್ವಸ್ವ ಅಂತ ಹೇಳಿ ಕಾಷ್ಟಭಾರಂ ತಥಾ ಪರಹ, ಆ ಕಟ್ಟಿಗೆಯ ಹೊರೆಯನ್ನ ಮಕ್ಕಳಿಗೆ ಕಾಣಿಕೆ ಆಗಿ ಕೊಟ್ಟಿದ್ದಾನೆ. ಇನ್ನೊಬ್ಬ ಮುನಿ ನೋಡಿದ, ಒಂದು ಕಡೆಗೆ ಕುಳಿತು ಪ್ರಾಯಶಃ ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ದಾನೆ. ಅಹೋ ಶ್ಲೋಕಸ್ಯ ಮಾಧುರ್ಯಂ, ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಾಂಚ ವಿಶೇಷತಃ. ಈ ಮಕ್ಕಳ ಕಂಠ ಸುಂದರವಾಗಿದೆ ಅಂತ ಹೇಳಬೇಕು, ಅಥವಾ ವಾಲ್ಮೀಕಿ ಬರೆದಂತಹ ಈ ಶ್ಲೋಕ ರಾಮಾಯಣ ಸುಂದರವಾಗಿದೆ ಅಂತ ಹೇಳಬೇಕು. ಶ್ಲೋಕಕ್ಕಿಂತ ಕಂಠ ಹೆಚ್ಚು ಸುಂದರವಾಗಿದೆ, ಕಂಠಕ್ಕಿಂತ ಹೆಚ್ಚು ಶ್ಲೋಕ ಸುಂದರವಾಗಿದೆ, ರಾಮಾಯಣ ಸುಂದರವಾಗಿದೆ, ಒಂದಕ್ಕಿಂತ ಒಂದು. ಇದನ್ನ ಕೇಳಿ ನಾನು ಹೀಗೆ ಹೋಗಬಾರದು, ಇವರಿಗೆ ಏನಾದರೂ ಕೊಡಬೇಕು. ಆದರೆ ಏನಾದರೂ ಕೊಡಬೇಕು ಅಂದ್ರೆ ಇವರಿಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ನಾನೇನು ಕೊಡ್ಲಿ? ಛೇ, ಏನಾದರೂ ಕೊಡಬೇಕು, ಆದ್ರೆ ಏನೂ ಇಲ್ಲ, ಏನು ಕೊಡ್ಲಿ ಅಂತ ಚಡಪಡಿಸಿದ. ಕೊನೆಗೆ ನೇರವಾಗಿ ಆ ಲವಕುಶರ ಹತ್ರ ಬಂದಿದ್ದಾನೆ. ಬಂದು ತನ್ನ ಎರಡೂ ಕೈಯನ್ನು ಇಬ್ಬರು ಮಕ್ಕಳ ತಲೆ ಮೇಲೆ ಇಟ್ಟಿದ್ದಾನೆ. ಮಕ್ಕಳೇ, ನಾನು ನಿಮಗೆ ಯಾವುದೇ ಈ ಭೌತಿಕವಾದಂತಹ ವಸ್ತುವನ್ನು ಕೊಡಲಾರೆ, ಆದರೆ ನಿಮಗೆ ಕೊಡುವಂತಹ ಒಂದು ಅಮೂಲ್ಯವಾದಂತಹ ವಸ್ತು ನನ್ನ ಹತ್ರ ಉಂಟು. ನಾನು ಇಷ್ಟು ದಿವಸ ಮಾಡಿದಂತಹ ತಪಸ್ಸಿನ ಹಿನ್ನೆಲೆಯಲ್ಲಿ ನಿಮಗೆ ನಾನು ಆಯುಷ್ಯಂ ಅಪರೇ ಜಗುಹು ಆಯುಷ್ಯಂ ಅಪರೇ ಪ್ರಾಹು ಮುದಾ ತತ್ರ ಮಹರ್ಷಯ, ದೀರ್ಘಾಯುಷಿಗಳಾಗಿ ಬಹಳ ಕಾಲ ಈ ರಾಮಾಯಣವನ್ನು ಹೀಗೆ ವಾಚನ ಮಾಡ್ತಾ ಇರಪ್ಪ ಅಂತ ಹೇಳಿ ಕಣ್ಣೀರನ್ನ ಸುರಿಸ್ತಾ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿದ. ಇದನ್ನು ಕೇಳಿದಾಗ ನಮಗನಿಸುತ್ತೆ, ನೀವು ಹೀಗೆ ಹೇಳ್ತೀರಲ್ಲ, ಏನು ಮಹಾ ವಿಶೇಷ ಕೊಟ್ರಿ ಅವರು? ಒಬ್ಬ ಚಂಬಿಗೆ ಕೊಟ್ಟ, ಇನ್ನೊಬ್ಬ ಕೊಡ್ಲಿ ಕೊಟ್ಟ, ಇನ್ನೊಬ್ಬ ದರ್ಭೆ ಹುರಿಯನ್ನು ಕೊಟ್ಟ, ಇನ್ನೊಬ್ಬ ಕೂತ್ಕೊಳ್ಳೋ ಆಸನ ಕೊಟ್ಟ, ಇದೇನು ಮಹಾ ತ್ಯಾಗ ಅಂತ. ಹೌದು, ಒಂದನ್ನು ವಿಚಾರ ಮಾಡಬೇಕು. 10 ಲಕ್ಷ ಇರುವಂತಹ ಒಬ್ಬ ಶ್ರೀಮಂತ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ರೆ ಅದು ತ್ಯಾಗ ಅಲ್ಲ. ಯಾಕೆ ಕೇಳಿದ್ರೆ, ಅವನು ಆ 1 ಲಕ್ಷ ಕೊಟ್ಟ ಆದ ಮೇಲೂ ಅವನ ಹತ್ರ 9 ಲಕ್ಷ ಮಿಕ್ಕಿ ಇರತ್ತೆ. ಆದ್ರೆ ಆ ಕೊಡಲಿಯನ್ನು ಕೊಟ್ನಲ್ಲ, ಅವನ ಹತ್ರ ಇನ್ನೆಷ್ಟು ಕೊಡಲಿ ಮಿಕ್ಕಿತ್ತು? ಕೌಪಿಯನವನ್ನು ಕೊಟ್ನಲ್ಲ, ಏನಿತ್ತು ಅವನ ಹತ್ರ? ಕಮಂಡಲವನ್ನು ಕೊಟ್ನಲ್ಲ, ಅದನ್ನು ಕೊಟ್ಟ ಮೇಲೆ ಅವನ ಹತ್ರ ಏನು ಮಿಕ್ಕಿತು? ಹಾಗಾಗಿ ದಾನದ ಮೌಲ್ಯ ತೀರ್ಮಾನ ಆಗೋದು ನಾವು ಎಷ್ಟು ಕೊಡ್ತೇವೆ ಅನ್ನೋದ್ರ ಮೇಲೆ ಅಲ್ಲ, ಕೊಟ್ಟ ಮೇಲೆ ನಮ್ಮ ಮೇಲೆ ಏನಿರುತ್ತೆ, ನಮ್ಮ ಹತ್ರ ಏನಿರುತ್ತೆ ಅನ್ನೋದನ್ನು ತೀರ್ಮಾನವಾಗುತ್ತೆ. ಇದಕ್ಕೆ ಸರ್ವಸ್ವ ತ್ಯಾಗ ಅಂತ ಕರೀತಾರೆ. ಅದು ಅವರ ಬದುಕಿನ ಸರ್ವಸ್ವ. ಆದರೆ 10 ಲಕ್ಷ ಇದ್ದವನು 1 ಲಕ್ಷ ಕೊಟ್ರೆ ಅವನ ಬದುಕಿನ ಸರ್ವಸ್ವ ಅಲ್ಲ, ಸರ್ವಸ್ವ ಅವನ ಕೈಯಲ್ಲೇ ಉಂಟು. ಈ 1 ಲಕ್ಷ ರೂಪಾಯಿ ಯಾಕೆ ಕೊಟ್ಟಿದ್ದು ಕೇಳಿದ್ರೆ, ನಾಳೆ ದಿವಸ ಪೇಪರ್ಲಿ ಹೆಸರು ಬರಲಿ ಅಂತ ಕೊಟ್ಟಿದ್ದು. ಆ ಭಾವನೆ ಎಲ್ಲರಿಗೂ ಇರುತ್ತೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ, ಆದರೆ ಅದು ಸಂಪೂರ್ಣ ತ್ಯಾಗ ಆಗೋದಿಲ್ಲ. ಈ ಋಷಿ ಮುನಿಗಳು ರಾಮಾಯಣವನ್ನ ಕೇಳಿ ಮೆಚ್ಚಿ ಕೊಟ್ಟಾಗ ಅವ್ರ ಕೈಯಲ್ಲಿ ಏನು ಮಿಕ್ಕಿತ್ತು ಕೇಳಿದ್ರೆ ಏನೂ ಮಿಕ್ಕಿಲ್ಲ. ಕೊನೆಗೆ ಆಯುಷ್ಯಂ ಅಪರೇ ಪ್ರಾಹು ಅಂತ ಹೇಳಬೇಕಿದ್ರೆ ತನ್ನ ತಪಸ್ಸಿನ ಹಿನ್ನೆಲೆಯಲ್ಲಿ ದೀರ್ಘಾಯುಷಿಗಳಾಗಿ ನೀವು ಅಂತ ಆಶೀರ್ವಾದ ಮಾಡಿದ್ದಾರೆ. ಹೀಗೆ ರಾಮಾಯಣಕ್ಕೆ ಮೊಟ್ಟ ಮೊದಲು ಸಿಕ್ಕಂತಹ ಉಡುಗೊರೆ ಏನು ಕೇಳಿದ್ರೆ, ತಪಸ್ವಿ ಜನರ ಸಮೂಹದಿಂದ ಅವರ ಹೃದಯ ಸರ್ವಸ್ವವೇ ಸಿಕ್ಕಿತು ಈ ವಸ್ತುಗಳ ಹಿನ್ನೆಲೆಯಲ್ಲಿ. ಇದರ ಹಿಂದೆ ಇನ್ನೊಂದುಂಟು, ನಾವು ಏನು ಕೊಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಕೊಡ್ತೇವೆ ಅನ್ನೋದು ಮುಖ್ಯ ಅಷ್ಟೇ. ಹೀಗೆ ಆ ಮಕ್ಕಳಿಗೆ ಅದನ್ನ ಆಶೀರ್ವಾದವಾಗಿ ಕೊಟ್ಟಾಗ ವಾಲ್ಮೀಕಿಗೆ ಧೈರ್ಯ ಬಂತು. ಪರವಾಗಿಲ್ಲ ಅಂತ. ಆ ಧೈರ್ಯ ಬಂದದ್ದಷ್ಟೇ ಅಲ್ಲ, ಅದು ಬಹಳ ಸತ್ಯ. ಹಾಗಾಗಿಯೇ ಇವತ್ತೂ ಸಹ ಅದು ರಾಮಾಯಣ ಚಿರನಿವೃತ್ತಮಪ್ಯೇತತ್ ಪ್ರತ್ಯಕ್ಷಮೇವ ದರ್ಶಿತಂ. ದಿನದಿಂದ ದಿನಕ್ಕೆ ಅದು ಬೇಕು ಎನ್ನುವರ ಸಂಖ್ಯೆ ಹೆಚ್ಚೇ ಆಗತ್ತೆ ಅಷ್ಟೇ ಹೊರತು ಸಾಕು ಅಂತ ಅನಿಸೋದಿಲ್ಲ. ಹೀಗೆ ರಾಮಾಯಣ ಇಷ್ಟು ಮೊಟ್ಟ ಮೊದಲ ಬಾರಿಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಅದರ ವಾಚನ ಆಯಿತು.
ಅದಾದ್ಮೇಲೆ ವಾಲ್ಮೀಕಿ ಮಹರ್ಷಿ ಮತ್ತೆ ಪುನಃ ವಿಚಾರ ಮಾಡಿದರು, ಇದನ್ನ ಇನ್ನೆಲ್ಲಿ ಹಾಡಿಸ್ಬೇಕು ಅಂದ್ರೆ ಒಂದು ಕೆಲಸ ಮಾಡೋಣ, ರಾಮನ ಕಥೆಯನ್ನ ರಾಮನ ಮಕ್ಕಳ ಬಾಯಿಯಿಂದ ಅವನಿಗೆ ಕೇಳಿಸಿದ್ರೆ ಹೇಗೆ ಅಂತ. ಅಂದ್ರೆ ಅವನಿಗೆ ಇವರು ಮಕ್ಕಳು ಅಂತ ಗೊತ್ತಿಲ್ಲ, ಇವರಿಗೆ ಅವನೇ ತಂದೆ ಅಂತ ಗೊತ್ತಿಲ್ಲ, ಆದ್ರೆ ಅವನಿಗೆ ಅವನ ಕಥೆಯನ್ನೇ ಅವನ ಮಕ್ಕಳೇ ಹೇಳಿದ್ರೆ ಹೇಗಿರುತ್ತೆ ಸ್ವಾರಸ್ಯ. ಪ್ರಾಯಶಃ ಜಗತ್ತಿನಲ್ಲಿ ಇದು ಬಹಳ ಅದ್ಭುತವಾದಂತಹ ಒಂದು ಘಟನೆ. ಉತ್ತರಕಾಂಡವನ್ನು ಬಿಟ್ಟು ಯುದ್ಧಕಾಂಡದವರೆಗೂ ಸಹ ಎಲ್ಲ ಅವನಿಗೆ ಅವನ ಕಥೆಯನ್ನು ಹೇಳಿದ್ದು, ರಾಮ ಕಣ್ಣೀರನ್ನು ಸುರಿಸ್ತಾ ಸುರಿಸ್ತಾ ಆ ಕಥೆಯನ್ನು ಕೇಳಿದ ಅಂತ. ಹಾಗಾಗಿ ರಾಮಾಯಣದ ಮೊಟ್ಟ ಮೊದಲ ವಾಚನವಾದದ್ದು ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ, ಎರಡನೇ ವಾಚನವಾದದ್ದು ಸ್ವತಃ ಅಯೋಧ್ಯೆಯಲ್ಲಿ ರಾಮನ ಎದಿರಿನಲ್ಲಿ ಆಸ್ಥಾನದಲ್ಲಿ. ಅಲ್ಲಿಂದ ಮುಂದೆ ಎಷ್ಟೆಷ್ಟೋ ಪ್ರವಚನಗಳು, ಎಷ್ಟೆಷ್ಟೋ ವಾಚನಗಳು ಹೀಗೆ ಅಂತ. ಹೀಗೆ ಇಂಥ ಅದ್ಭುತವಾದಂತಹ ರಾಮಾಯಣ ನಡೆದು ಬಂತು. ರಾಮಾಯಣದಲ್ಲಿ ಇರುವಂತಹ ಸಂಖ್ಯೆಗಳ ಸ್ವಾರಸ್ಯ ಬಹಳ ಅದ್ಭುತವಾದಂತಹದ್ದು. ಮಹಾಭಾರತದ ಸಂಖ್ಯೆ 18, ರಾಮಾಯಣದ ಸಂಖ್ಯೆ 7. ಯಾಕೆ ಕೇಳಿದ್ರೆ ರಾಮನ ಅವತಾರವಾದದ್ದೇ 7ನೇ ಅವತಾರ. ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹ ತ್ರಿವಿಕ್ರಮಃ ರಾಮೋ ರಾಮಶ್ಚ, ರಾಮೋ ರಾಮಶ್ಚ 7ನೇ ಅವತಾರ ದಶಾವತಾರಗಳಲ್ಲಿ. ಮತ್ತೆ ರಾಮ ಎನ್ನುವಂತಹ ಶಬ್ದದಲ್ಲಿರುವಂತಹ ಅಕ್ಷರಗಳನ್ನು ಜೋಡಿಸಿ ನಿನ್ನೆ ದಿವಸ ನಾವು ನೋಡಿದ್ವಲ್ಲ, ಹಾಗೆ ನೋಡಿದ್ರೆ ಮತ್ತೆ ಪುನಃ 7 ಬರುತ್ತೆ. ಯಾಕೆ? ರ ಅಂದ್ರೆ 2, ಮ ಅಂದ್ರೆ 5, ಗುಣಿಸು ಮಾಡಬೇಡಿ, ಪ್ಲಸ್ ಹಾಕೋಬಿಡಿ ಅಷ್ಟೇನೆ. ಹಾಗೆ ಮತ್ತೆ ಪುನಃ 7 ಬರುತ್ತೆ. ಮತ್ತೆ ಪುನಃ ರಾಮನ ನಕ್ಷತ್ರ ಪುನರ್ವಸು ನಕ್ಷತ್ರ, ಅಶ್ವಿನಿ ಭರಣಿ ಕೃತ್ತಿಗೆ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು. ಮತ್ತೆ ಪುನಃ ಅದು 7ನೆಯ ನಕ್ಷತ್ರ, ಅಲ್ಲೂ ಮತ್ತು 7 ಬಿಡ್ಲಿಲ್ಲ ಆತ. ಮತ್ತೆ ರಾಮಾಯಣದಲ್ಲಿರುವಂತಹ ರಾಮನ ವಿಷಯವನ್ನು ಪ್ರತಿಪಾದನೆ ಮಾಡುವಂತಹ ಈ ಗ್ರಂಥದಲ್ಲಿರುವಂತಹ ಕಾಂಡಗಳ ಸಂಖ್ಯೆ ಒಟ್ಟು ಎಷ್ಟು? ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಮತ್ತೆ ಪುನಃ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಹಾಗಾಗಿ ಕಾಂಡಗಳ ಸಂಖ್ಯೆಯೂ 7. ಮತ್ತೆ ಈ ರಾಮಾಯಣದಲ್ಲಿ ರಾಮ ರಾವಣರಿಗೆ ಯುದ್ಧ ನಡೆದಂತಹ ದಿನಗಳ ಸಂಖ್ಯೆಯೂ 7 ದಿನ ಯುದ್ಧ. ಮಹಾಭಾರತ ಯುದ್ಧ 18 ದಿವಸ. ಮತ್ತೆ ಅಷ್ಟೇ ಅಲ್ಲ, ವನವಾಸಾನಂತರ ರಾಮ ವಾಪಸ್ ಆದನಲ್ಲ, ಅವನಿಗೆ ಪುನಃ ಪಟ್ಟಾಭಿಷೇಕ ಆದದ್ದು ಸಹ ಅದು ಚೈತ್ರ ಮಾಸದ ಸಪ್ತಮಿ ಎನ್ನುವಂತಹ ಒಂದು ಸಂಪ್ರದಾಯವೂ ಉಂಟು. ಹಾಗಾಗಿ ಅದೂ ಸಹ 7ನೆಯ ಮಿತಿ. ಮತ್ತೆ ಅಷ್ಟೇ ಅಲ್ಲ, ರಾಮ ರಾವಣರ ಯುದ್ಧದ ನಡುವೆ ಪ್ರಧಾನವಾಗಿ ಯುದ್ಧ ಮಾಡಿಕೊಂಡವರ ಸಂಖ್ಯೆಯು 7. ರಾಮನ ಕಡೆಗೆ ರಾಮ, ಲಕ್ಷ್ಮಣ ಮತ್ತೆ ಆಂಜನೇಯ, ಆ ಕಡೆಗೆ ರಾವಣ, ಕುಂಭಕರ್ಣ, ಇಂದ್ರಜಿತ್ತು. ಈ 2 ಸೈನ್ಯಕ್ಕೆ ಸೇತುವೆಯ ರೂಪದಲ್ಲಿ ಇದ್ದವನು ವಿಭೀಷಣ. ಮತ್ತೆ ಅದು ಪುನಃ 7. ಹೀಗೆ ಎಲ್ಲವೂ ಸಹ 7. ಆ 7 ಎನ್ನುವಂತಹದ್ದು ಅದು ರಾಮಾಯಣದ ಸಂಖ್ಯೆ. ಹಾಗಾಗಿ ಈ 7ರ ಸ್ವಾರಸ್ಯವನ್ನು ತಿಳಿಯುವುದಕ್ಕೋಸ್ಕರ ನೀನು 7 ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಪ್ರಾಯಶಃ ವಾಲ್ಮೀಕಿಗಳು ಇದನ್ನು ಜೋಡಿಸಿರಬೇಕು ಅಂತ ಕಾಣುತ್ತೆ. 7 ಎನ್ನುವಂತಹದ್ದು ಅದು ಪರಮಾತ್ಮನ ಸಂಖ್ಯೆ. ಯಾಕೆ? ನಿನ್ನೆ ದಿವಸ ನಾನು ಹೇಳಿದ್ದೇನೆ, ರಾ ಶಬ್ದೋ ವಿಶ್ವವಚನ ಮಶ್ಚಾಪೀಶ್ವರ ವಾಚಕ. ರಾ ಅಂದ್ರೆ ಪ್ರಪಂಚ ಅಂತರ್ಥ, ಮ ಅಂದ್ರೆ ಈಶ್ವರ ಅಂತರ್ಥ. ಈ ಪ್ರಪಂಚದ ಒಡೆಯ ಯಾರೋ ಅವನು ರಾಮ. ಹಾಗಾಗಿ ಆ ರಾಮನನ್ನ ನಿಜವಾಗಿ ತಿಳಿಯುವುದಕ್ಕೋಸ್ಕರ ನೀನು 7. ಗೀತೆಯಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಮಾತು ಬರುತ್ತೆ, ಅದು 7ನೇ ಅಧ್ಯಾಯದ 7ನೇ ಶ್ಲೋಕವೇ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ನನ್ನನ್ನು ಬಿಟ್ಟು ಇನ್ನೇನೂ ಇಲ್ಲಪ್ಪ. ಮಣಿಗಳ ಒಳಗೆ ದಾರ ಪಣಿಸ್ಕೊಂಡಿರುವ ಹಾಗೆ ಎಲ್ಲದರ ಒಳಗೂ ಇರುವವನು ನಾನೇ ಅಂತ ಹೇಳಿದ. ಹಾಗಾಗಿ ಆ 7ರ ರಹಸ್ಯವನ್ನ ಭೇದಿಸುವುದಕ್ಕೆ ನೀನು 7. ಹೀಗೆ ಇಂತಹ ಈ 10
ಏಳುಗಳಿಂದ ಕೂಡಿದಂತಹ ರಾಮಾಯಣದ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಾವು ದೈಹಿಕವಾಗಿ ಹೇಳದೇ ಇದ್ರೂ ಸಹ ಮಾನಸಿಕವಾಗಿ ಆದರೂ ಹೇಳಬೇಕು. ಹಾಗೆ ಎದ್ದಾಗ ಮಾತ್ರ ನಾವು ವಾಲ್ಮೀಕಿಯ ಕೃತಿಯನ್ನು ಅನುಭವಿಸಕ್ಕೆ ಸಾಧ್ಯವಾಗತ್ತೆ. ಮತ್ತೆ ರಾಮನನ್ನು ನಾವು ನಮ್ಮ ಹೃದಯದ ಅಂಗಳದಲ್ಲಿ ನಾವು ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅಂತಹ ಒಂದು ವ್ಯವಸ್ಥೆಯನ್ನು ಗೋಖಲೆ ಸಂಸ್ಥೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಅದನ್ನು ಮಾಡಿಕೊಡಲಿಕ್ಕೆ ಉಂಟು. ಆ ಸಂದರ್ಭ ಬಂದಾಗ ಮತ್ತೆ ನಾವು ಎಷ್ಟೆಷ್ಟು ಸಾಧ್ಯವೋ ಅಷ್ಟು ರಸವನ್ನು ಅನುಭವಿಸೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳಿಗೂ ಮತ್ತು ರಾಮು ಅವರಿಗೂ ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿನ್ನೆ ಮತ್ತು ಈ ದಿನ, ಈ 2 ದಿನಗಳು ಹೇಳಿದಂತಹ ನನ್ನ ಎಲ್ಲ ಈ ಮಾತುಗಳನ್ನು ಸಹ ನನ್ನ ಶಬ್ದ ಎನ್ನುವಂತಹ ದಾರದಿಂದ ಪುಣಿಸಿ ಆ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ.